ವರವ ಕೊಡೆ ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಭಟ್. ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೇನೆ ವೀಕ್ಷಕರೇ, ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ವ್ರತಾಚರಣೆ ಹೇಗಿರಬೇಕು ಅನ್ನುವಂತಹ ವಿಶೇಷ ಮಾಹಿತಿಯನ್ನ ತಿಳಿಸಿಕೊಡೋದಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳಾದ ರಾಮಕೃಷ್ಣ ಶಾಸ್ತ್ರಿ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಆದರದಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ನಿಮಗೂ ಮುಖ್ಯವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿಮಗೂ ಪ್ರೇಕ್ಷಕ ಬಂಧುಗಳೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಗುರುಗಳೇ. ಹಾಗೆಯೇ ಗುರುಗಳೇ, ಇವತ್ತು ಬಹಳ ವಿಶೇಷವಾದ ದಿನ, ವರಮಹಾಲಕ್ಷ್ಮಿ ಹಬ್ಬ. ಶ್ರಾವಣ ಮಾಸದ 2ನೇ ಶುಕ್ರವಾರ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಆಚರಿಸುವಂಥದ್ದು. ಹಾಗೆಯೇ ಕರ್ನಾಟಕದ ಹಲವಾರು ಪ್ರಾಂತ್ಯಗಳಲ್ಲಿ ಈ ಒಂದು ವಿಶೇಷ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಿಕೊಂಡು ಬರುವಂತಹ ಪದ್ಧತಿ ಇದೆ. ಹಾಗೆಯೇ ಇನ್ನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಈ ಹಬ್ಬದ ಆಚರಣೆ ಇರೋದಿಲ್ಲ. ಆದರೆ ಬೇರೆ ಪ್ರಾಂತ್ಯದಿಂದ ಬಂದಂತವರು ಈ ಹಬ್ಬದ ಆಚರಣೆನ ಮಾಡೋದಕ್ಕೆ ಸಾಕಷ್ಟು ಉತ್ಸುಕರು ಕೂಡ ಆಗಿರ್ತಾರೆ. ಆದ್ರೆ ಮೊದಲನೆಯದಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮತ್ತೆ ಮಹತ್ವ ಏನು ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ. ಸಕ್ತುಮಿವತಿತವುನಾಪನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೇಶಾ ಆಂ ಲಕ್ಷ್ಮೀ ನೀತಾದಿವಾಚಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತ ಅನ್ನೋದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಹಬ್ಬಗಳ ಸಾಲು ಅಂತ ಪ್ರಾರಂಭ ಆಗೋದೇ ಆಷಾಢ ಮಾಸದ ಕಡೆಯ ದಿವಸವಾಗಿರ್ತಕ್ಕಂತಹ ಅಮಾವಾಸ್ಯೆ ದಿವಸ, ಭೀಮನ ಅಮಾವಾಸ್ಯೆ. ಈಗ ಮೊನ್ನೆ ದಿವಸ ಆಯಿತು. ಹಾಗಾಗಿ ಆ ಭೀಮನ ಅಮಾವಾಸ್ಯೆ ದಿವಸ ಗಂಡನ ಪೂಜೆಯನ್ನು ಮಾಡಿದ್ವಿ, ಭೀಮೇಶ್ವರನ ಪೂಜೆ ಮಾಡಿದ್ವಿ. ಹೀಗೆ ಆ ಪೂಜೆಯನ್ನು ಅಲ್ಲಿಂದ ಆರಂಭ ಆಗಿಬಿಡುತ್ತೆ. ದಕ್ಷಿಣಾಯಣ ಯಾವಾಗ ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ, ಕರ್ಕಾಟಕ ಸಂಕ್ರಮಣ ಆಗುತ್ತೆ. ನಾನು ಹಿಂದಿನ ಒಂದು ಯುಗಾದಿ ದಿವಸ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದಾಗ ನಾನು ಹೇಳಿದೆ, ಸಂಕ್ರಮಣಗಳ ಬಗ್ಗೆ ಹೇಳ್ತಾ ಇದ್ದೆ, ಹೀಗಾಯಿತು ಹಾಗೆ ಅಂತ. ಹಾಗೆ ಕರ್ಕಾಟಕ ರಾಶಿಯನ್ನು ರವಿ ಪ್ರವೇಶ ಮಾಡಿದಾಗ ಕರ್ಕಾಟಕ ಸಂಕ್ರಮಣ. ಆವಾಗ ನಾವು ಈ ಮದುವೆ ಮುಂಜಿಗಳು ಅದು ಇದು ಮಾಡೋದಿಲ್ಲ ಅನ್ನೋ ವಿಚಾರವನ್ನು ನಾವು ಹೇಳಿದ್ವಿ. ಹಾಗೆ ಈ ಒಂದು ದಕ್ಷಿಣಾಯಣದಲ್ಲಿ ಹೆಚ್ಚಾಗಿ ನಾವು ಮಾಡ್ತಕ್ಕಂಥದ್ದು ಹಬ್ಬ ಹರಿದಿನಗಳು. ವಿಶೇಷವಾಗಿ ಶ್ರಾವಣ ಮಾಸ ಬಂತು ಅಂತಂದರೆ ಸಾಕು, ಹಬ್ಬಗಳ ಸಾಲು ಅಂತಲೇ. ಯಾಕೆಂದರೆ ಅತ್ಯಂತ ಉತ್ಸಾಹದಿಂದ ಹೆಣ್ಣು ಮಕ್ಕಳು ಸಂತೋಷ ಪಡೋದು. ಯಾಕೆ ಅಂತಂದರೆ ಹೊಸ ಸೀರೆ, ಹೊಸ ಬಟ್ಟೆಗಳು, ಏನೋ ಈಗಿನ ಕಾಲದಲ್ಲಿ ಡಿಸೈನ್ ಅಲಂಕಾರಿಕ ವಸ್ತುಗಳು, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥದ್ದನ್ನು ತಗೊಳ್ಳೋದು, ಹಾಗೆ ಸಂತೋಷ ಪಡ್ತಕ್ಕಂಥ. ಅದು ಇವತ್ತಿಂದಲ್ಲಮ್ಮ, ಈಗಿನ ಕಾಲಕ್ಕೆ ತಕ್ಕ ಹಾಗೆ ಉಡುಗೆ ತೊಡುಗೆಗಳು ಇದೆ. ಆದರೆ ಮಹಿಳೆಯರಿಗೆ ವಿಶೇಷ ತಿಂಗಳು ಇದು. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಶ್ರಾವಣ ಮಾಸದಲ್ಲಿ ಮೊದಲು ಪ್ರಾರಂಭ ಆಗೋದೇ ಮಂಗಳಗೌರಿ ಪೂಜೆ. ವಿವಾಹ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಮಂಗಳಗೌರಿ ಪೂಜೆನ, ಕೆಲವು ಕಡೆ ಮಂಗಳಗೌರಿನ ಮದುವೆ ಆಗದೇ ಇರ್ತಕ್ಕಂಥವ್ರು ಕೂಡ ಮಾಡೋದುಂಟು. ಯಾಕೆಂದರೆ ಒಳ್ಳೆಯ ಒಂದು ವರ ಸಿಕ್ಕಲಿ, ಮದುವೆ ಆಗಲಿ ಅಂತ ಕೇಳಿ ಮಾಡ್ತಕ್ಕಂಥದ್ದು. ಹಾಗಾಗಿ ಮಂಗಳಗೌರಿ ಪೂಜೆಯನ್ನು ಈ ಶ್ರಾವಣ ಮಾಸದಲ್ಲಿ ಆರಂಭ ಮಾಡ್ತಾರೆ. ನಾನು ವರಮಹಾಲಕ್ಷ್ಮಿಗೆ ಆಮೇಲೆ ಬರ್ತೀನಿ. ಆಮೇಲೆ ಮಂಗಳಗೌರಿ ಪೂಜೆಯನ್ನು ಮಾಡ್ತಾರೆ. ಮಂಗಳಗೌರಿ ಪೂಜೆಯನ್ನು ಪ್ರತಿ ಮಂಗಳವಾರ ಮಾಡ್ಕೊಂಡು ಹೋಗ್ತಾರೆ. ಬರೀ ಯಾವ್ದಾದ್ರು ಕಾರಣಾಂತರಗಳಿಂದ ಮಂಗಳವಾರ ಅವ್ರು ಮಾಡೋಕ್ಕಾಗಲಿಲ್ಲ ಅನ್ನೋದಾದರೆ ಆ ಪೂಜೆಯನ್ನು ಅವ್ರೇನು ಮಾಡ್ತಾರೆ, ಶುಕ್ರವಾರ ಮಾಡ್ಕೊತಾರೆ. ಒಟ್ಟು 4 ಅಥವಾ 5 ಮಂಗಳವಾರ ಬಂದರೆ ಆ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಅದನ್ನು ಮಾಡ್ತಾರೆ. ಇದಾದಮೇಲೆ ಬರ್ತಕ್ಕಂತಹ ಹಬ್ಬ ಅತ್ಯಂತ ಈ ಒಂದು ಎಮೋಷನಲ್ ಬಾಂಡಿಂಗ್ನ ಇನ್ನೂ ಹೆಚ್ಚಾಗಿ ಏರ್ಪಡಿಸ್ತಕ್ಕಂಥ ಹಬ್ಬ ಯಾವುದು ಅಂದರೆ ನಾಗರ ಪಂಚಮಿ.
ನಿಮ್ಮ ಮನೇಲಿ ಕೂಡ ಮಾಡಿರ್ಬೋದು. ನಿಮ್ಮ ಅಣ್ಣ ತಮ್ಮಂದರು ಅವ್ರು ಇವ್ರನ್ನ ಕರೆಸೋದು, ಅವತ್ತು ನಾಗೇಂದ್ರನ ಪೂಜೆ, ನಾಗರಾಜನ ಪೂಜೆ ಮಾಡೋದು, ಹುತ್ತಕ್ಕೆ ಹಾಲು ಎರೆಯೋದು, ಅಥವಾ ನಾಗಪ್ಪನ ವಿಗ್ರಹಗಳಿಗೆ ಪೂಜೆ ಮಾಡೋದು, ಹಾಲು ಎರೆಯೋದು ಮಾಡಿ ಅವತ್ತು ಅಣ್ಣ ತಮ್ಮಂದ್ರನ್ನ ಕರೆದು ಕೆಲವ್ರ ಮನೆಗಳಲ್ಲಿ ಬೆಂತೊಳಿಯೋ ಮಾಡಿ ಆ ಹುಡುಗರು ಅಣ್ಣ ತಮ್ಮಂದ್ರಿಗೆ ಉಡುಗೊರೆ ಕೊಡೋದು. ನೋಡಿ, ಆ ಬಾಂಧವ್ಯ ಬೆಸೆಯುವಂಥ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ನಾಗರ ಪಂಚಮಿ. ನಾನು ಹೇಳ್ತಾ ಇರೋದು ಶ್ರಾವಣ ಮಾಸದಲ್ಲಿ ಎಂತೆಂಥದ್ದು ಅಂತ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಏನಾಗುತ್ತೆ, ಶ್ರಾವಣ ಶನಿವಾರ ಅಂತ ಈಗಿನ ಕಾಲದಲ್ಲಿ ಭಾಳ ಕಡಿಮೆ ಆಗೋಗಿದೆ. ಇದೆ, ನಾನು ಕಂಪ್ಲೀಟಾಗಿ ಅದು ಎರಾಡಿಕೇಟ್ ಆಗೋಗಿದೆ ಅಂತ ಹೇಳಲ್ಲ, ಕೆಲವು ಕಡೆ ಇದೆ. ಆದರೆ ಸಿಟಿಗಳಲ್ಲಿ ನೀವು ನೋಡೋದು ಕಡಿಮೆ. ನಮ್ಮ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ನಾವು ಕೂಡ ಮಾಡಿದ್ದೀವಿ. ಅಂದ್ರೆ ಸಾಕಷ್ಟು ಬದಲಾವಣೆಗಳಾಗಿ ಅಲ್ಲ, ಲೈಫ್ ಸ್ಟೈಲ್ ಅಂತಲೂ ಹೇಳ್ಬೋದು, ಅಥವಾ ನಮ್ಮ ಪೂಜಾ ವಿಧಾನಗಳು ಅಥವಾ ನಮ್ಮ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ವೆಂಕಟೇಶಾಯ ಮಂಗಳಂ ಅಂತ ಹೇಳಿ ಶ್ರಾವಣ ಶನಿವಾರದಲ್ಲಿ ಹೋಗಿ ಉಲಾವೆತ್ತೋದು ಅಂತ ಕರಿತೀವಿ ನಮ್ಮ ಕಡೆ. ಅಂದರೆ ಒಂದು ಚೊಂಬು ತೊಗೊಂಡು ಅದಕ್ಕೆ ನಾಮ ಬರೆಯೋದು, ಏನೋ ಮಾಡ್ಕೊಳ್ಳೋದು, ನಾವು ನಾಮ ಹಾಕ್ಕೊಳ್ಳೋದು. ಅಲ್ಲಿ ಹೋಗ್ಬಿಟ್ಟು ವೆಂಕಟೇಶಾಯ ಮಂಗಳಂ ಅಂತನೋ ಇನ್ನೊಂದು ಮತ್ತೊಂದು ಗೋವಿಂದ ಗೋವಿಂದ ಅಂತ ಕೇಳಿ ಎಲ್ಲರ ಮನೆಗೂ ಹೋಗೋದು, ಅಕ್ಕಿ ಕೊಡ್ತಾರೆ, ತೊಗೊಂಡು ಬರೋದು, ಸಿಹಿ ಮಾಡ್ಕೊಳ್ಳೋದು. ನೋಡ್ರಿ, ಈ ಒಂದನ್ನು ಮಾಡ್ತಕ್ಕಂಥದ್ದು ಆ ದಿವಸ. ಆಮೇಲಿಂದ ಇನ್ನೊಂದು ಏನು ಅಂದರೆ ವಿಷ್ಣುವಿನ ಪೂಜೆ. ಅವತ್ತು ವೆಂಕಟೇಶ್ವರನಿಗೆ ಆರಾಧನೆಗಳು, ವಿಷ್ಣು ಸಹಸ್ರನಾಮಗಳು, ನಾರಾಯಣನ ದೇವಸ್ಥಾನಗಳು, ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಶ್ರಾವಣ ಶನಿವಾರ ಭಾಳ ವಿಶೇಷ. ನೋಡಿ, ಆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದು. ಅದಾದಮೇಲೆ ಸಿರಿಯಾಳ ಷಷ್ಠಿ ಅಂತ ಹೇಳಿ ಇನ್ಯಾವಾಗಾರ ಅಕೇಶನ್ ಸಿಕ್ಕಿದಾಗ ಹೇಳೋಣ ಸಿರಿಯಾಳನ ಬಗ್ಗೆ. ಸಿರಿಯಾಳ ಷಷ್ಠಿ ಅಂತೇಳಿ ಪರಮೇಶ್ವರನ ಪರಮಭಕ್ತನಾಗಿರ್ತಕ್ಕಂಥ ಆ ಸಿರಿಯಾಳ ಅವನ ಒಂದು ಇದಕ್ಕೋಸ್ಕರವಾಗಿ ಅವನು ಚಿರಂಜೀವಿ ಅವನು ಶತಾಯುಷಿ ಆಗಿಬಿಡ್ತಾನೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅವನನ್ನು ನೆನೀತಕ್ಕಂಥ ದಿವಸ ಆ ಸಿರಿಯಾಳ ಷಷ್ಠಿ ಅಂತ ಹೇಳಿ. ಅದಾದಮೇಲೆ ಆಡಿ ಶುಕ್ರವಾರ ಅಂತ ನೋಡಿ, ಆಡಿ ಶುಕ್ರವಾರ ಅಂತ ಬರುತ್ತೆ. ಅಂಗಾರಕ ಜಯಂತಿ, ಯಾರ್ಯಾರಿಗೆ ಕುಜದೋಷ ಇದೆಯೋ ಅಂತ ಅವ್ರಿಗೆ ಆ ಅಂಗಾರಕ ಜಯಂತಿ ದಿವಸ ಅಂಗಾರಕ ಆರಾಧನೆ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ಹೋಮಗಳು ಮಾಡ್ತಕ್ಕಂಥದ್ದು. ಇದಾದಮೇಲೆ ರಕ್ಷಾಬಂಧನ ನೋಡಿ ಎಷ್ಟು ಚೆನ್ನಾಗಿದೆ. ಅಣ್ಣ ತಮ್ಮಂದ್ರಿಗೆ ಈಗ ಈ ಏನು ಕರೀತಾರೆ ವ್ಯಾಲೆಂಟೈನ್ಸ್ ಡೇ ಅಂತ ಹೆಂಗೆ ಮಾಡ್ಕೋತಾರೆ, ಅದನ್ನು ಈಗ ರೀಸೆಂಟ್ ಆಗಿವೆಲ್ಲ ಪ್ರತಿ ದಿವಸ ಒಂದೊಂದು ಡೇನೇ. ಈಗ ಫ್ರೆಂಡ್ಶಿಪ್ ಡೇ ಅಂತೆ, ವ್ಯಾಲೆಂಟೈನ್ಸ್ ಡೇ ಅಂತ, ಇನ್ನೊಂದು ಡೇ, ಮತ್ತೊಂದು ಡೇ, ಫಾದರ್ ಡೇ, ಮದರ್ ಡೇ, ಪಕ್ಕದ ಮನೆಯವ್ರು ಕರೆದು ಊಟ ಹಾಕಿದ ಡೇ, ಈ ಥರ ಎಲ್ಲ. ಹಾಗಾಗಿ ಒಂದೊಂದು ದಿವಸ ಒಂದೊಂದು ಡೇ ಮಾಡ್ತಾಯಿದ್ದಾರೆ. ಆದರೆ ಈ ಒಂದು ರಾಖಿ ಬಂಧನ, ರಕ್ಷಾಬಂಧನ್, ಅಣ್ಣ ತಮ್ಮಂದ್ರಿಗೆ ಆಗ ಒಂದು ಕೈ ಕಟ್ಟೋದು, ಅಷ್ಟು ಚೆನ್ನಾಗಿದೆ ರೀ. ನಮ್ಮ ಸಂಸ್ಕಾರ, ಅದಕ್ಕೆ ಹೇಳೋದು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು ಅದ್ಭುತ. ಅದನ್ನು ನಾವು ಭಾಳ ವ್ಯಾಲ್ಯೂ ಕೊಡಬೇಕು. ಕಡಿಮೆ ಆಗಿಬಿಟ್ಟಿದೆ, ಅದು ಭಾಳ ಚಿಂತಾಜನಕ. ಏನು ಮಾಡೋಕ್ಕಾಗತ್ತೆ. ಆಮೇಲೆ ಈ ಸುಬ್ರಹ್ಮಣ್ಯನಿಗೆ ಪ್ರೀತಿಯಾಗಿರ್ತಕ್ಕಂಥ ಒಂದು ದಿವಸ ಯಾವುದು ಅಂತಂದರೆ ಆ ಒಂದು ಸಿರಿಯಾಳ ಷಷ್ಠಿ ದಿವಸ ಸುಬ್ರಹ್ಮಣ್ಯನಿಗೂ ಕೂಡ ಪೂಜೆ ಮಾಡ್ತಕ್ಕಂಥದ್ದು. ಆಮೇಲಿಂದ ಬಂದರೆ ರಕ್ಷಾಬಂಧನ ಆಯಿತು. ಸಂಸ್ಕೃತ ದಿನಾಚರಣೆ ಅದು ಈ ತಿಂಗಳಲ್ಲೇ ಬರುತ್ತೆ. ಅದಾದಮೇಲೆ ಈ 3 ಗ್ರೂಪ್ನವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ 3 ಗ್ರೂಪ್ನವರು ಕೂಡ ಯಜ್ಞೋಪವೀತ ಅಂದರೆ ಜನವಾರವನ್ನು ಹಾಕ್ಕೊಳ್ತಕ್ಕಂತಹ ಒಂದು ಪೌರ್ಣಮಿ ದಿವಸ. ಇಂಥದ್ದು ಅದ್ಭುತವಾಗಿರ್ತಕ್ಕಂತಹ ಹಬ್ಬಗಳ ಸಾಲು, ಒಂದರಿಂದ ಒಂದು ದಿವಸ ಪಾಯಸದ ಅಡುಗೆ ಮಾಡೋದೇ, ತಿನ್ನೋದೇ ಅಲ್ವಾ, ಸಿಹಿ ಊಟ. ಹಾಗಾಗಿ ಈ ಒಂದು ಮಾಸಗಳಲ್ಲಿ ಇದು ಬರುತ್ತೆ. ಆದರೆ ಇದರ ಮಧ್ಯದಲ್ಲಿ ಅತ್ಯಂತ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಹಬ್ಬ ಯಾವುದು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ. ನಾನು ನಿಮ್ಮ ಪ್ರಶ್ನೆಗೆ ಈಗ ಬಂದ್ಬಿಡ್ತೀನಿ. ಹೌದು ಗುರುಗಳೇ, ಅಲ್ವಾ. ವರಮಹಾಲಕ್ಷ್ಮಿ ಹಬ್ಬ ಅಂತಂದಾಗ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ 2ನೇ ಶುಕ್ರವಾರ ಆಚರಿಸ್ತಕ್ಕಂತಹ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ. ಈ ವರಮಹಾಲಕ್ಷ್ಮಿ ಹಬ್ಬದ ಮೊದಲನೇ ವಾರ ಏನಿದೆ, ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಎದುರು ಶುಕ್ರವಾರ ಅಂತ ಕರೀತಾರೆ. ಕೆಲವ್ರ ಮನೇಲಿ ಪದ್ಧತಿ ಇದೆ, ಕೆಲವ್ರ ಮನೆಯಲ್ಲಿ ಪದ್ಧತಿ ಇರೋದಿಲ್ಲ. ಏನು ಮಾಡ್ತಾರೆ ಅಂತಂದ್ರೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿ ಕಲಶವನ್ನು ಇಟ್ಟು ಅದರೊಳಗಡೆ ನೀರು ಹಾಕಿ ಮಾವಿನ ಸೊಪ್ಪು ಮತ್ತು ವೀಳ್ಯದೆಲೆ ಹಾಕಿ ತೆಂಗಿನಕಾಯಿ ಇಟ್ಟು ಒಂದು ವಸ್ತ್ರ ಹೊದಿಸಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಅವತ್ತು ಮೊದಲನೇ ಶುಕ್ರವಾರ ಅಂತ ಹೇಳಿ ಪೂಜೆ ಮಾಡ್ತಾರೆ. ಇದು ಆ ವಾರ ಪೂರ್ತಿ ಅದನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿರ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅದನ್ನು ತೆಗಿತಾರೆ. ತೆಗೆದು ಆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಏನೇನು ಬೇಕು ಏರ್ಪಾಡುಗಳನ್ನು ಮಾಡ್ಕೊತಾರೆ. ಈಗ ನಾವೇನು ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಥರ ಏರ್ಪಾಡು ಮಾಡ್ಕೋಬೇಕು ಅನ್ನೋದನ್ನು ನಾವು ಹೇಳ್ತಾ ಹೋಗೋಣ. ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಅಂತಂದಾಗ ಎಲ್ರಿಗೂ ಲಕ್ಷ್ಮೀ ಅಂದ ತಕ್ಷಣ ದುಡ್ಡು,
ಹೌದು. ಹಾಗಾಗಿ ದುಡ್ಡು ಒಂದೇ ಅಲ್ಲ ಲಕ್ಷ್ಮಿ. ಆರೋಗ್ಯ ಇದ್ದರೆ ಲಕ್ಷ್ಮಿ, ಸಂಬಂಧ ಚೆನ್ನಾಗಿದ್ದರೆ ಲಕ್ಷ್ಮಿ, ಆಮೇಲೆ ಈ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇರಬೇಕು, ಡಿಸ್ಟರ್ಬೆನ್ಸ್ ಇಲ್ಲದೆ, ಅದು ಒಂದು ಲಕ್ಷ್ಮಿಯೇ. ಬರೀ ದುಡ್ಡು ಇಟ್ಕೊಂಬಿಟ್ಟು ನಿಮ್ಗೇನೋ ಕಾಯಿಲೆ ಇದ್ದರೆ ಏನು ಮಾಡ್ತೀರಿ ಅಲ್ವಾ? ದುಡ್ಡು ಒಂದೇ ಅಲ್ಲ, ವಿದ್ಯೆ ಇರಬೇಕು, ವಿದ್ಯಾ ಲಕ್ಷ್ಮಿ ನೋಡಿ, ಸಿದ್ಧಲಕ್ಷ್ಮಿ, ಮೋಕ್ಷ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಧೈರ್ಯ ಇರಬೇಕು, ಹೆದರು ಪುಕ್ಕಲ್ರದ್ರಂಗೆ ಧೈರ್ಯ ಲಕ್ಷ್ಮಿ, ಗೊತ್ತಾಗ್ತಾ ಇದೆಯಾ? ಹಾಗಾಗಿ ಪ್ರತಿಯೊಂದಕ್ಕೂ ಆಯಾಯದೆಲ್ಲ ಇದ್ದರೆ, ಸರ್ವವೂ ಇದ್ರೇ ಆ ಲಕ್ಷ್ಮಿಗಳ ಒಂದು ಕೃಪಾ ಕಟಾಕ್ಷ. ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಏನಾಗುತ್ತೆ, ಈ ಒಂದು ಪೂಜೆಯನ್ನು ಮಾಡಬೇಕು ಅಂದಾಗ ಎಲ್ರಿಗೂ ಕೂಡ ಆ ಲಕ್ಷ್ಮಿಯ ಒಂದು ಅನುಗ್ರಹ ಆಗಲಿ, ಆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಸಿಗಲಿ ಅಂತಕ್ಕಂಥದ್ದನ್ನು ಅವರು ಪ್ರಾರ್ಥನೆಯನ್ನು ಮಾಡ್ಕೊಳ್ಳುವಂಥ ಒಂದು ಹಬ್ಬ. ಈ ಲಕ್ಷ್ಮೀ ಪೂಜೆಗೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಕ್ಲೀನ್ಲಿನೆಸ್. ನೋಡಿ, ಎಲ್ಲಿ ಶುದ್ಧತೆ ಇರುತ್ತೆ ಅಲ್ಲಿ ದೇವರುಗಳಿರ್ತಾರೆ, ಶುದ್ಧತೆ ಇಲ್ಲದೆ ಅಂದರೆ ಕಷ್ಟ. ಹಾಗಾಗಿ ಮನೇನ ಯಾವಾಗಲೂ ಕೂಡ ಶುದ್ಧವಾಗಿ ಇಟ್ಕೋಬೇಕು. ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾತ್ರ ಶುದ್ಧ ಮಾಡಿದೆ ಅಂತಲ್ಲ, ಈ ದೇವ್ರಿಗೆ ಇರ್ತಕ್ಕಂಥ ಜಾಗಗಳು ಮನೇನ ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು, ಅಭ್ಯಾಸ ಮಾಡಬೇಕು. ಹಾಗಾಗಿ ಈ ಒಂದು ದೇವತಾ ಕಾರ್ಯವನ್ನು ಮಾಡ್ತೀನಿ ಅಂತ ಅಂದಾಗ ನೀವೇನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಹಿಂದಿನ ದಿವಸ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ಆ ಪೂಜೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನು ಸಿದ್ಧ ಮಾಡ್ಕೋಬೇಕು. ಏನೇನು ಸಾಮಗ್ರಿಗಳು? ಮೊದಲು ಎತ್ಕೊಂತ ಗುಡಿಸೋದು ಸಾರಿಸೋದಕ್ಕೆ ಮನೆಯಲ್ಲೆಲ್ಲ ಪದಾರ್ಥಗಳು ಇರುತ್ತೆ. ಮನೆಗೆ ಕಟ್ಟಬೇಕು, ಇದು ತೋರಣಗಳು ಕಟ್ಟೋದಕ್ಕೆ ಮಾವಿನ ಸೊಪ್ಪು ತಂದು ಸಿದ್ಧ ಮಾಡ್ಕೋಬೇಕು. ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂಥ ನಾನಾ ರೀತಿ, ಈಗಂತೂ ಬೇರೆ ಬೇರೆ ಥರದ್ದೆಲ್ಲ ಸಿಗುತ್ತೆ. ಆ ಒಂದು ಅಲಂಕಾರಿಕ ಪದಾರ್ಥಗಳನ್ನೆಲ್ಲ ಸಿದ್ಧ ಮಾಡ್ಕೋಬೇಕು. ಆಮೇಲಿಂದ ಈ ಅಮ್ಮನವ್ರಿಗೆ ಇರ್ತಕ್ಕಂಥ ಒಂದು ಕಲಶ ಏನಿದೆ ಅದು ಒಳ್ಳೆಯ ತೆಂಗಿನಕಾಯಿ, ಆಮೇಲಿಂದ ಒಳ್ಳೆಯ ವೀಳ್ಯದೆಲೆ, ಅಡಿಕೆ, ಹಣ್ಣು ಹಂಪಲುಗಳು, ನಿಮ್ಮ ಕೈಲಿ ಯಾವ್ಯಾವ ಹಣ್ಣಾಗುತ್ತೋ ಅದು ಎಲ್ಲ ರೀತಿಯ ಹಣ್ಣು ಹಂಪಲುಗಳನ್ನು ಇಟ್ಕೋಬೇಕು, ಸಿದ್ಧ ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೆ, ಈ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದೇನಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು, ಅದು ಆ ಅರೇಂಜ್ಮೆಂಟ್ ಮಾಡೋದೇ ಒಂದು ಉತ್ಸಾಹ. ಈ ಹಬ್ಬಗಳಲ್ಲಿ ಅರೇಂಜ್ಮೆಂಟ್ ಮಾಡೋದೇ ಒಂದು ಉತ್ಸಾಹ. ಹಾಗಾಗಿ ಈಗಂತೂ ಮಾರ್ಕೆಟ್ಗಳಲ್ಲಿ ವಿಧವಾಗಿರ್ತಕ್ಕಂತಹ ಆರ್ಟಿಫಿಷಿಯಲ್ ಹೂಗಳು, ಈ ನ್ಯಾಚುರಲ್ ಹೂ ಇದಕ್ಕೇ ಕಾಂಪೀಟ್ ಮಾಡುವಂಥ ಕಲರ್ಫುಲ್ ಹೂಗಳು ನಿಮಗೆ ಸಿಗುತ್ತೆ. ಅದನ್ನೆಲ್ಲ ತೆಗೆದು ಅಲಂಕಾರ ಮಾಡ್ಬೋದು. ನಾನು ಕೇಳಿದ್ರೆ ಆರ್ಟಿಫಿಷಿಯಲ್ ಏನಿದ್ರು ನಿಮ್ಮ ಬಾಗಿಲುಗಳಿಗೆ ಅದಕ್ಕೆ ಇಟ್ಕೊಂಡು ಅಲಂಕಾರ ಮಾಡಿ. ದೇವ್ರಿಗೂ ಆರ್ಟಿಫಿಷಿಯಲ್ ಹಾಕೋದು ಬೇಡ, ದೇವ್ರೂ ಆರ್ಟಿಫಿಷಿಯಲ್ ಆಗೇ ಕೊಟ್ಬಿಟ್ರೆ ಆದಷ್ಟು ನಾವು ಮನೆಯಲ್ಲಿ ಏನು ತಯಾರು ಮಾಡ್ತೀವಿ ಅದನ್ನು ಉಪಯೋಗ ಮಾಡಿದ್ರೆ ಆರ್ಟಿಫಿಷಿಯಲ್ ಅನ್ನೋದು ಏನಿದ್ರು ಸುಮ್ಮನೆ ಶೋಗ್ ಮಾಡ್ಕೋಬೇಕೇ ಬಿಟ್ಟರೆ, ದೇವ್ರಿಗೆ ಪೂಜೆ ಮಾಡೋದಕ್ಕೆ ಒಂದು ಒಳ್ಳೆಯ ಹೂವು ಹಣ್ಣುಗಳು. ಅಮ್ಮನವರು ವರ್ಷ ಪೂರ್ತಿ ನಿಮ್ಗೆ ಚೆನ್ನಾಗಿಟ್ಟಿರ್ಬೇಕು ಅಂದರೆ ಅವ್ರು ಪೂಜೆ ಮಾಡಬೇಕು. ಇತ್ತೀಚೆಗೆ ಕಾಂಪಿಟೇಷನ್ ಆಗಿದೆ ಗುರುಗಳು, ಆ ಮನೇಲಿ ಆ ಥರ ಮಾಡಿದ್ದಾರೆ, ನಮ್ಮ ಮನೇಲಿ ಅದಕ್ಕಿಂತ ಚೆನ್ನಾಗಿರ್ಬೇಕು, ಆ ಥರದ ಮನಸ್ಥಿತಿ ಭಾಳ ಚೆನ್ನಾಗಿರುತ್ತೆ ಅದು. ಆ ಕಾಂಪಿಟೇಷನ್ ಹೆಲ್ತಿ ಆಗಿದ್ರೆ ಒಳ್ಳೆಯದು. ಹೌದು ಹೆಲ್ತಿ ಕಾಂಪಿಟೇಷನ್ ಇರಬೇಕು. ಅವ್ರ ಮನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನೆಲ್ಲ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು ತಂದು ಐ ವಿಲ್ ನಾಟ್ ಸಜೆಸ್ಟ್ ದಟ್, ಆ ಥರ ಹೇಳೋದಿಲ್ಲ. ನಿಮ್ಮ ಯಥಾಶಕ್ತಿ ಮಾಡಬೇಕು ಅಂತಲೇ ಅದಿರು, ಪೂರ್ವಕ ಇರಬೇಕು, ಯಥಾಶಕ್ತಿ ಮಾಡಬೇಕು ಅಂತ. ಅವ್ರು ಯಾರೋ ಮನೆಯಲ್ಲಿ ದೊಡ್ಡ ಚಿನ್ನದ ಸರ ಇದು ಹಾಕಿದ್ರು ಅಂತ ಅಂದ್ಬಿಟ್ಟು ನೀವು ಹೋಗಿ ಇವತ್ತು 2-3 ಲಕ್ಷ ಖರ್ಚು ಮಾಡಿ ಚಿನ್ನದ ಸರ ತಂದು ಹಾಕೋಕ್ಕಾಗಲ್ಲ ಅದು ಅಲ್ವಾ? ಉಳ್ಳವರು ಶಿವಾಲಯವ ಮಾಡುವರಪ್ಪ ಅಲ್ವಾ? ಹಾಗಾಗಿ ಮಾಡಲಿ, ಪರವಾಗಿಲ್ಲ, ಇರೋರು ಮಾಡಲಿ, ಇಲ್ಲೇ ಇದ್ದವರು ಅವ್ರ ಕೈಲಿ ಯಥಾಶಕ್ತಿ ಪೂಜೆ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ದೇವಿ ಇದೇ ಮಾಡಿ ಇಷ್ಟೇ ಮಾಡಿ ನಂಗೆ ಚಿನ್ನದ ಸರನೇ ಹಾಕಿ ಅಂತ ಏನು ಹೇಳಲ್ಲ. ಶ್ರದ್ಧೆಯಿಂದ ಮಾಡಿ, ಹೂವು ಅಲಂಕಾರಗಳನ್ನು ಮಾಡಿ. ನೀವೆಲ್ಲಾದರೂ ಬೇಕಾದ್ರೆ ಪೂಜೆ ವ್ರತಗಳಲ್ಲಿ ನೋಡಿ ಚಿನ್ನದ ಸರ ಹಾಕು ಅಂತ ಏನು ಹೇಳಿಲ್ಲ. ಪುಷ್ಪಂ ಸಮರ್ಪಯಾಮಿ ಅಂತಲ್ವಾ, ಯಥಾಶಕ್ತಿ ಒಂದು ಪೂಜೆ ಮಾಡಿ ಅಂತ ಹೇಳಿ, ಆಯಿತಾ? ಈ ಒಂದು ಕಲಶಗಳನ್ನು ಸಿದ್ಧ ಮಾಡ್ಕೋಬೇಕು ಅಂತ ಹೇಳಿದೆ ನಾನು. ಆಮೇಲೆ ಕೆಲವರು ಮನೆಗಳಲ್ಲಿ ಅಭ್ಯಾಸ ಇಲ್ಲ ಅಂತ ನನಗೆ ಗೊತ್ತು. ಅಂದ್ರೆ ಗುರುಗಳ ಅದೇ ಕೆಲವು ಪ್ರಾಂತ್ಯಗಳಲ್ಲಿ ಈ ಅಭ್ಯಾಸ ಇಲ್ಲ. ಮತ್ತೆ ಲಕ್ಷ್ಮಿಯನ್ನ ಕೂರಿಸುವಂಥದ್ದು, ಅಂದ್ರೆ ಮೂರ್ತಿಯನ್ನೇ ಕೂರಿಸುವಂಥದ್ದು, ಈ ಕಲಶ ಇಡುವಂಥದ್ದು ಆ ಪದ್ಧತಿ ಇಲ್ಲ. ಆದ್ರೆ ಬೇರೆ ಊರಿಂದ ಬಂದು ಈ ಊರಿಗೆ ಬಂದ ತಕ್ಷಣ ಇಲ್ಲಿಯ ಒಂದು ಪದ್ಧತಿಯನ್ನ ಅನುಸರಿಸೋದಕ್ಕೋಸ್ಕರ ಆ ಒಂದು ಪದ್ಧತಿಯನ್ನ ಅವ್ರು ಹೇಗೆ ಶುರು ಮಾಡ್ಕೋಬೇಕು ಅಂತ ನೋಡಿ. ನನ್ನ ಒಂದು ಸಿನ್ಸಿಯರ್ ಸಜೆಷನ್ ಏನು ಅಂದರೆ, ಯಾವುದೇ ಒಂದು ಕುಟುಂಬದಲ್ಲಿ ಅಥವಾ ವಂಶದಲ್ಲಿ
ಯಾವುದಾದ್ರೂ ಒಂದು ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದಾರೆ ಅಂದರೆ ಅದನ್ನೇ ಅವರು ಅನುಸರಿಸೋದು ಬಹಳ ಬಹಳ ಉತ್ತಮ, ಒಳ್ಳೆಯದು. ಈಗ ಇನ್ನೆಲ್ಲೋ ಬಂದರು, ಪಕ್ಕದ ಮನೆಯಲ್ಲಿ ಕಲಶ ಸ್ಥಾಪನೆ ಮಾಡ್ತಾರೆ, ಕಲಶ ಇಡ್ತಾರೆ, ನಾವು ಕಲಶ ಇಟ್ಟು ಪೂಜೆ ಮಾಡೋಣ ಅಂದರೆ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ಯಾಕೆ ಅಂತ ಕೇಳಿ, ಇವರ ಈ ವಂಶದಲ್ಲಿ ಹಿಂದಿನವರು ಈ ರೀತಿ ಕಲಶ ಇಟ್ಟಿರಬಹುದು. ಇಟ್ಟು ಪೂಜೆ ಮಾಡಿದಾಗ ಅವ್ರ ಮನೆಯಲ್ಲಿ ಏನೋ ಅನಾನುಕೂಲಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಕೆಟ್ಟ ಸಂದರ್ಭಗಳು ಜರುಗಿಬಿಟ್ಟಿರ್ಬೋದು. ಈ ಥರ ಒಂದು ಸಂದರ್ಭಗಳಾದಾಗ ಅವರೇನು ಮಾಡಿರ್ತಾರೆ, ಇದು ನಮ್ಮ ವಂಶಕ್ಕೆ ಆಗಿ ಬರೋದಿಲ್ಲ ಕಣಪ್ಪ, ಈ ಒಂದು ಕಲಶಗಳಿಡೋದು ಇವೆಲ್ಲ ನಮಗೆ ಆಗಿ ಬರೋದಿಲ್ಲ ಈ ಹಬ್ಬದಲ್ಲಿ, ಹಾಗಾಗಿ ನಾವು ಮನೆಯಲ್ಲಿರೋ ಲಕ್ಷ್ಮೀ ಫೋಟೋನೇ ಇಟ್ಟು ಪೂಜೆ ಮಾಡೋಣ ಅಂತ ಅವ್ರು ಮಾಡ್ಕೊಂಡು ಬಂದಿದ್ದರೆ ಪ್ರತಿಯೊಬ್ಬರೂ ಕೂಡ ಅದೇನ್ನೇ ಅನುಸರಿಸಬೇಕೇ ವಿನಃ ಪಕ್ಕದ ಮನೆಯವರು ಮಾಡಿದ್ರು ಅಂತ ಇವ್ರು ಮಾಡಬಾರದು. ಯಾಕೆಂದರೆ ಯಾವುದೋ ಒಂದು ಕಾರಣಕ್ಕೆ ಅವ್ರು ಮಾಡ್ತಾ ಇರೋದಿಲ್ಲ, ಇವರು ಮಾಡೋದು ಬೇಡ. ಅದೇ ತಿರ್ಗಾ ರಿಪೀಟಾಗಿ ಇವ್ರಿಗೂ ತುಂಬ ತೊಂದರೆ ಆದರೆ ಏನು ಮಾಡ್ತೀರಿ? ಯಾರಿಗೂ ಏನೋ ಆಪತ್ಕಾಲ ಒದಗಿ ಬಂತು ಅಥವಾ ಅಪಮೃತ್ಯುಗಳು ಆಗೋಯ್ತು ಮನೆಯಲ್ಲಿ, ಒಳ್ಳೆಯದಾಗಲಿ, ಅಕಸ್ಮಾತ್ ಏನಾದರೂ ಗ್ರಹಚಾರ ಕಟ್ಟು ಅವ್ರು ಈ ಕಾರಣದಿಂದ ನಿಲ್ಲಿಸಿದ್ದು ಯಾವುದೋ ಶಾಪನೋ ಇನ್ನೊಂದು ಮತ್ತೊಂದು ಕಾರಣಕ್ಕೆ ಆಗಿದ್ದರೆ ಬೇಡ ಅಂತ ಅವ್ರು ನಿಲ್ಲಿಸಿದ್ರೆ ಇವ್ರು ಮತ್ತೆ ಶುರು ಮಾಡೋದು ಬೇಡ. ಗುರುಗಳೇ, ಇದು ಈಗ ಈಗಿನ ಪೀಳಿಗೆಗೆ ಈ ಒಂದು ಹಬ್ಬ ಹರಿದಿನಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲದೆ ಇರೋದ್ರಿಂದ ಈಗ ಶುರು ಮಾಡದಂಥವ್ರು ಅದನ್ನ ನಿಲ್ಲಿಸುವ ಪದ್ಧತಿ ಹೇಗೆ ಅಂತ? ಶುರು ಮಾಡೋ ಮುಂಚೆ ನಾವು ಒಂದು ಅನುಸರಿಸ್ಕೋಬೇಕು, ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಾ ಇಲ್ವಾ ಅಂತ. ಗೊತ್ತಾಗ್ತಾ ಇದೆಯಾ? ಇದು ಹೆಂಗೆ ಅಂತಂದರೆ ಸ್ಕೂಲಿಗೆ ಸೇರಿಸ್ಬಿಟ್ಟು ಈ ಸ್ಕೂಲ್ ಬೇಡ ಆ ಸ್ಕೂಲ್ ಬೇಡ ಅಂತ ಅನ್ನೋಕ್ಕಾಗಲ್ಲ. ಗೊತ್ತಾಗ್ತಾ ಇದೆಯಮ್ಮ? ಹಾಗಾಗಿ ಪೂಜೆ ಅಂತ ಇನ್ನೊಂದು ವ್ರತ ಅಂತ ತಗೊಂಡಾಗ ವ್ರತನ ಕಂಟಿನ್ಯೂ ಮಾಡೋಕ್ಕಾದರೆ ಮಾತ್ರ ಮಾಡಬೇಕು, ಇಲ್ದಿರೆ ಮಾಡೋದು ಬೇಡ. ಪೂಜೆ ತಾನೇ, ಮನೆಯಲ್ಲೇ ಇರ್ತಕ್ಕಂಥ ಲಕ್ಷ್ಮೀ ಫೋಟೋಗೆ ಪೂಜೆ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಹೊಸದಾಗಿ ನೀವು ಅದೆಲ್ಲ ಮಾಡ್ಕೊಂಡು ಹೋಗ್ತಿರಿದ್ರೆ ನೆಕ್ಸ್ಟ್ ಜನ್ರೇಷನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾತಕ್ಕೆ ಅದೆಲ್ಲ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ, ಇವತ್ತಿನ ಒಂದು ಮಾಡ್ರನ್ ಲೈಫ್ ಸ್ಟೈಲಲ್ಲಿ ಬೆಳಗ್ಗೆದ್ದು ಪಾಪ ಅವರು ಆಫೀಸ್ ಕೆಲಸಗಳನ್ನ ಮಾಡೋದೇ ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ. ಕಂಪ್ಲೀಟಾಗಿ ಬಾಂಡ್ ಆಗಿಬಿಟ್ಟಿದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ ಕೇಳಿ, IT ಸೆಕ್ಟಾರ್ನವರು ಅಂತ ತಗೊಳ್ಳಿ ರೀ. ಬೆಳಗ್ಗೆ ಇಲ್ಲ, ಸಂಜೆ ಇಲ್ಲ, ರಾತ್ರಿ ಇಲ್ಲ, ಅವ್ರಿಗೆ ಬರೀ ಕಿವಿಗೆ ಹಾಕ್ಕೊಳ್ಳೋದು ಮೀಟಿಂಗ್ ಮೀಟಿಂಗ್ ಮೀಟಿಂಗ್. ಗೊತ್ತಾಗ್ತಾ ಇದೆಯಾ? ತುಂಬ ಮನೆ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಅವರು ಮಕ್ಕಳ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ. ಅವ್ರುಗಳಿಗೆ ಆ ಮಗುನ ಅವ್ರ ಅಪ್ಪ ಅಮ್ಮ ನೋಡ್ಕೋಬೇಕು, ಅಜ್ಜಿ ನೋಡ್ಕೋಬೇಕು, ಇಲ್ಲ ಇನ್ನೊಬ್ರು ನೋಡ್ಕೋಬೇಕು, ಮತ್ತೊಬ್ಬರು ನೋಡ್ಕೋಬೇಕು. ಇರೋರು ನೋಡ್ಕೋತಾರಪ್ಪ, ನೋಡ್ಕೊಳಕ್ಕಾಗಲಿಲ್ಲ ಅಂದರೆ ತೊಗೊಂಡೋಗೋರು ಕ್ರೀಚೋ ಪೀಚೋ ಅಲ್ಲಿ ತೊಗೊಂಡೋಗಿ ಬಿಡ್ತಾರೆ. ಅಲ್ಲವ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಗೊತ್ತಿಲ್ಲ. ಚೆನ್ನಾಗಿ ನೋಡ್ಕೋತಾರೆ ಅದೆಲ್ಲ ಪ್ರಶ್ನೆ ಬೇರೆ. ಅಪ್ಪ ಅಮ್ಮನ ಥರ ನೋಡ್ಕೊಳಕ್ಕೆ ಸಾಧ್ಯನಾ? ಪ್ರೀತಿ ಕೊಡೋಕ್ಕೆ ಸಾಧ್ಯನಾ? ಹಾಗಾಗಿ ಆ ಮಕ್ಕಳಿಗೆ ನೀವೇನು ಮಾಡಿದ್ರಿ, ದುಡ್ಡು ಇದಕ್ಕೋಸ್ಕರ ನಿಮ್ಮ ಒಂದು ಪ್ರೊಫೆಷನಲ್ ಬ್ಯುಸಿ ಶೆಡ್ಯೂಲಲ್ಲಿ ಆ ಮಕ್ಕಳು ಯಾರ ಕೈಲೋ ಬೆಳೀತಾರೆ. ಆಮೇಲೆ ಊಟ ಇಲ್ಲ, ತಿಂಡಿ ಇಲ್ಲ, ಯಾವುದೋ ಟೈಮಿಗೆ ತಿಂಡಿ ಏನೋ ಟೇಬಲ್ ಮೇಲೆ ಕೆಲಸ ಮಾಡ್ತಿರ್ತಾನೆ, ಅವ್ನು ಹಂಗೆ ತಿಂತಿರ್ತಾನೆ, ಹಲೋ ಹಲೋ ಅಂತ ಅಂದ್ಕೊಂಡು. ಇವತ್ತಿನ ಆ ಥರ ಆಗೋಗಿದೆ. ಹಾಗಾಗಿ ಇಂಥ ಒಂದು ಸಂದರ್ಭ ಇದ್ದಾಗ ನೀವು ಕೇಳಿದಾಗೆ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಕೂತ್ಕೋ ಗಂಟೆಗಟ್ಟಲೆ ಅಂದರೆ ಆಗೋದಿಲ್ಲ ಅದು. ಹಾಗಾಗಿ ಅವ್ರಿಗೆ ಯಾವ್ಯಾವುದು ಸಾಧ್ಯವೋ ಇವತ್ತಿಗೆ ನಮ್ಮ ವೀಕ್ಷಕರೊಬ್ಬರು ಕೇಳ್ತಾಯಿದ್ರು, ಈ ಮಾಡ್ರನ್ ಇದಕ್ಕೆ ಹೇಗೆ ಸ್ವಲ್ಪ ಹೇಳಿ ಹಾಗೆ ಅಂತ. ನಾನು ಇದನ್ನು ಹೇಳೋಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಇನ್ನೆವಿಟೇಬಲ್ ನಮ್ಮ ಕೈಯಲ್ಲಿ ಆಗತಾನೇ ಇಲ್ಲ ಅಂದರೆ ನಿಮ್ಮ ಮನೇಲಿರೋ ದೇವ್ರ ಫೋಟೋಗೆ ಹಾರ ಹಾಕ್ಬಿಟ್ಟಪ್ಪ ನಮಸ್ಕಾರ ಅಂತ ಶ್ರದ್ಧೆಯಿಂದ ಮಾಡಲಿ. ಗೊತ್ತಾಗ್ತಾ ಇದೆಯಾ? ಹಾಗಾಗಿ ದೊಡ್ಡವ್ರ ಮನೇಲಿದ್ರೆ ಅಮ್ಮ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ಬೋದು. ಯಾರೂ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ ಏನು ಮಾಡೋದು? ಈಗೆಲ್ಲ ಮಿಸ್ಗೈಡ್ ಮಾಡೋರೇ ಆಗೋಗಿದೆ. ಹೋಗೋದು, ಯಾರನ್ನೋ ಕೇಳೋದು, ಅವ್ರು ಇನ್ನೇನು ಹೇಳ್ತಾರೆ, ಆ ಥರ ಮಾಡಿ ಈ ಥರ ಮಾಡಿ, ಪಾಪ ಅವರು ಮಾಡೋಕ್ಕಾಗ ತುಂಬ ಕಷ್ಟ ಆಗುತ್ತೆ. ವಿಲ್ ನಾಟ್ ಬರ್ಡನ್ ದಿ ಪೀಪಲ್. ಹೇಗೆ ಬೇಕೋ ಹಾಗೆ ಪೂಜೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. ನಿಜವಾಗ್ಲೂ ಈ ಒಂದು ಕ್ರಮದಲ್ಲಿ ಮಾಡ್ತೀನಿ ಅನ್ನೋದಾದರೆ ಬಹಳ ಉತ್ತಮವಾದ ಕೆಲಸ ಅದು. ಯಾಕಂದರೆ ಪದ್ಧತಿ ಇರುತ್ತೆ. ನಾವು ಆ ಒಂದು ಇದಕ್ಕೆ ಬಂದು ನಿಂತ್ಕೊಳ್ಳೋಣ. ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದಾಗ ನಾವು ಈ ಕಲಶಗಳನ್ನ ಇಡೋ ರೀತಿ ಹೇಳ್ತಾ ಇದ್ದೆ ನಾನು. ಒಂದು ಅಕ್ಕಿ ಹಾಕಿ ಅದ್ರ ಮೇಲ್ಗಡೆ ಚೊಂಬು ಯಾವುದಾದ್ರೂ ಆಗ್ಬೋದು ರೀ. ನಿಮ್ಮ ಮನೆಯಲ್ಲಿ ಯಾವುದು ಅನುಕೂಲ, ಬೆಳ್ಳಿ ಚೊಂಬೆ ಇಡಬೇಕು ಆ ಥರದ್ದೇನೂ ಇಲ್ಲ. ನಿಮಗೆ ಯಾವುದು ಯಥಾಶಕ್ತಿ ಮನೇಲಿ ಚೆನ್ನಾಗಿರೋದು ಶುದ್ಧವಾಗಿರ್ತಕ್ಕಂಥದ್ದನ್ನು ಹಾಕ್ಕೊಂಡು ಅದರಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಮಾನ್ಯವಾಗಿ ಏನಾಗ್ತಾರೆ ಅಂತಂದರೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ.
ಆಮೇಲಿಂದ ದ್ರಾಕ್ಷಿ, ಗೋಡಂಬಿ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದರಲ್ಲಿ ಮಾವಿನ ಸೊಪ್ಪು, ಆಮೇಲಿಂದ 5 ವೀಳ್ಯದೆಲೆ, ಕೊನೆ ಚೆನ್ನಾಗಿರತಕ್ಕಂಥದ್ದು ಇಟ್ಟು, ಒಳ್ಳೆಯ ಚೆನ್ನಾಗಿ ಆ ಒಂದು ಜುಟ್ಟಿರ್ತಕ್ಕಂಥ ಒಂದು ತೆಂಗಿನಕಾಯಿ ಇಟ್ಟು, ಸಾಧ್ಯವಾದವರು ಸೀರೆ ಉಡಿಸೋರು ಚೆನ್ನಾಗಿ ಉಡಿಸ್ತಾರೆ ಸೀರೆಗಳು, ಇಲ್ಲದೇ ಇದ್ದರೆ ಒಂದು ರೌಕೆ ಕಣಾನೆ ಹಾಕಿ ಹಾರ ಮಾಡಿ ಅಲಂಕಾರ, ಕೈಲಾದಷ್ಟು ಮಟ್ಟಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ವಿಶೇಷ ಏನಂತಂದರೆ, ಕೆಲವ್ರ ಮನೆಗಳಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಮುನಾ ಪೂಜೆ ಅಂತ ಒಂದಿರುತ್ತೆ. ಯಮುನಾ ಗಂಗೆ ಈಚೆ ಯಮುನಾ ಈಚೆ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲೇ ಸಾಮಾನ್ಯವಾಗಿ ಏನು ಮಾಡ್ತೀವಿ, ಶುಭ ಕಾರ್ಯ ಅಂದರೆ ಗಂಗೆ ಪೂಜೆ ಮಾಡ್ತೀವಿ ಅಲ್ವಾ. ಹಾಗಾಗಿ ಈ ಒಂದು ಗಂಗೆ ಪೂಜೆಯನ್ನು ನಾವು ಅದನ್ನು ಯಮುನಾ ಪೂಜೆ ಅಂತ ಹೇಳಿ ಆ ಯಮುನಾ ಪೂಜೆಯನ್ನು ಮಾಡಿ, ಆ ಯಮುನೆಯನ್ನು ಆ ಕಳಶನ ತೊಗೊಂಡೋಗಿ ಹೊರಗಡೆ ಬಾಗಿಲವರೆಗೂ ತೊಗೊಂಡೋಗಿ ಅದನ್ನು ಆರತಿ ಮಾಡಿ ಒಳಗಡೆ ಕರ್ಕೊಂಬಂದು ಅದನ್ನು ಇಟ್ಟು ಆಮೇಲೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸಿಚುವೇಶನ್. ಇದನ್ನು ಹಳೆ ಕಾಲದಲ್ಲೂ ಮಾಡ್ತಾಯಿದ್ರು, ಈ ಕಾಲದಲ್ಲೂ ಮಾಡ್ತಾರೆ. ಪದ್ಧತಿ ಇಲ್ಲದೆ, ನಾನೀಗ ಹೇಳ್ದಂಗೆ ಆ ಪದ್ಧತಿ ಇಲ್ಲದೆ ಇದ್ದವರದೆಲ್ಲ ಮಾಡೋದು ಬೇಡ, ಹೊಸದಾಗಿ ಖಂಡಿತವಾಗ್ಲೂ ಶುರು ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಸರಿ ಗುರುಗಳೇ, ಅದೇ ರೀತಿ ತಾವು ಈಗ ಒಂದು ವ್ರತ ಆಚರಣೆಯನ್ನ ಮಾಡಬೇಕು. ವ್ರತ ಅಂದ್ರೆ ಹಿಂದಿನ ದಿನದಿಂದ ಈ ಒಂದು ವ್ರತವನ್ನ ಹೇಗೆ ಶುರು ಮಾಡಬೇಕು ಅಂತ ಅದರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ವ್ರತ ಅಂತ ಅಂದಾಗ ಇದನ್ನು ಸಿದ್ಧ ಮಾಡ್ಕೊಳ್ತಕ್ಕಂಥದ್ದು ಮಾತ್ರ ನೀವು ಹಿಂದಿನ ದಿವಸದ್ದು. ವ್ರತ ಅಂದರೆ ದೊಡ್ಡವರು ಇವ್ರ ವಂಶದಲ್ಲಿ ಅದನ್ನು ಹಿಡಿದಿರಬೇಕು. ಈ ವರಮಹಾಲಕ್ಷ್ಮಿ ಪೂಜೆ ವ್ರತ, ಇದು ಏನೋ ಅನಂತ ಚತುರ್ಥಿ, ಅನಂತ ಪದ್ಮನಾಭ ಸ್ವಾಮಿ ವ್ರತ, ಇವೆಲ್ಲ ಭಾರಿ ಮಡಿನಲ್ಲಿ ಇದರಲ್ಲಿ ಮಾಡ್ತಕ್ಕಂಥದ್ದು ಅಂತ. ಅದನ್ನು ವ್ರತ ಅಂತ ಹಿಡಿಬೇಕು ಅಂತಂತಂದರೆ ಯಾರು ಅದನ್ನು ನಿಜವಾಗಲೂ ಪಾಲಿಸ್ಕೊಂಡು ಹೋಗೋದಕ್ಕೆ ಅವರು ಸಿದ್ಧರಾಗಿದ್ದಾರೋ ಅವ್ರು ಮಾಡಬೇಕು. ಅಂದ್ರೆ ಗುರುಗಳಿಗೆ ವ್ರತ ಅಂದ ತಕ್ಷಣ ಮೊದಲನೇದಾಗಿ ನಾವು ನೋಡುವಂಥದ್ದು ಆಹಾರ ಪದ್ಧತಿ, ಅದು ಯಾವ ರೀತಿಯಾಗಿರಬೇಕು? ನೋಡಿ, ಆಹಾರ ಪದ್ಧತಿ ಅಂತಂದಾಗ ನಾನು ಪ್ರತಿ ಇದರಲ್ಲೂ ಹೇಳ್ತಾ ಇರ್ತೀನಿ, ನಾನು ಸಸ್ಯಾಹಾರಿಗಳೇ ಬೆಸ್ಟು ಅಂತ. ಏನಾಗುತ್ತೆ, ಸಸ್ಯಾಹಾರಗಳನ್ನು ತಗೊಂಡಾಗ ನಮ್ಮ ಒಂದು ತಾಮಸ ಗುಣ ಇರೋದಿಲ್ಲ. ನೀವು ಖಾರ ತಿನ್ನೋದು, ಉದ್ರೇಕ ಆಗ್ತಕ್ಕಂತಹ ಪದಾರ್ಥಗಳನ್ನು ನೀವು ತಿಂದಾಗ ಶರೀರ ಉದ್ರೇಕ ಆಗಿದಾಗ ಏನಾಗುತ್ತೆ, ಮೈಂಡಲ್ಲಿ ತಾಮಸಿ ಗುಣ ಅಂದ್ರೇನು, ಕೋಪ ಮಾಡ್ಕೊಳ್ಳೋದು, ಎಕ್ಸೈಟ್ ಆಗೋದು, ಅನ್ನೋದು. ಅದೇ ಪ್ರಶಾಂತವಾಗಿರ್ತಕ್ಕಂಥ ಸಸ್ಯಾಹಾರಿಗಳು ಸಸ್ಯವನ್ನು ತಿಂದಾಗ ಅದು ಆ ತಾಮಸಿ ಗುಣವನ್ನು ಅದು ಕಂಟ್ರೋಲ್ ಮಾಡಿಬಿಡುತ್ತೆ. ಅವಾಗೇನಾಗುತ್ತೆ, ಪ್ರಶಾಂತವಾಗಿರುತ್ತೆ ಮೈಂಡು. ಆದ್ದರಿಂದ ಆ ಪ್ರಶಾಂತವಾಗಿರ್ತಕ್ಕಂಥ ಆಹಾರಗಳನ್ನು ತಗೊಂಡ್ರೆ ಅವತ್ತು ಪ್ರಶಾಂತವಾಗಿ ನಾವು ಪೂಜೆ ಮಾಡ್ಬೋದು, ಇರಿಟೇಟ್ ಆಗೋದಕ್ಕೆ ಅವಕಾಶ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ನಾವು ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ವ್ರತದ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಅದೇ ರೀತಿ ಈಗ ಈ ಒಂದು ಪೂಜೆಯನ್ನ ಯಾವ ಯಾವ ರೀತಿಯಾಗಿ ನಾವು ಮಾಡ್ಕೊಂಡು ಬರ್ಬೋದು ಅಂತ ನೀವು ಕೇಳ್ತಿರೋ ಪ್ರಶ್ನೆ, ಈ ಪೂಜೆ ಅಥವಾ ಕಲಶ ಇಟ್ಟು ಪೂಜೆ ಮಾಡ್ತಕ್ಕಂಥ ಕ್ರಮದ ಬಗ್ಗೆ ನೀವು ಕೇಳ್ತಾ ಇದ್ರಿ. ಹೇಗೇನು ಕ್ರಮ ಅಂತ ನೋಡಿ. ಅಂದ್ರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ತರ ಮಾಡುವಂಥದ್ದು, ಹಾಗಾಗಿ ಹೇಗೆ ಮಾಡ್ಕೋಬಹುದು ವಿಶೇಷವಾಗಿ ಅಂತ. ನಾನು ಈಗಾಗಲೇ ಹೇಳಿದಾಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಅಲಂಕಾರಗಳನ್ನ ಮಾಡಬೇಕು, ಕಲಶಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಏನೇನು ಹಾಕಬೇಕು ಅದನ್ನೆಲ್ಲ ಹೇಳಿದೆ. ಹೇಳಾದ್ಮೇಲೆ ಬಾಳೆಕಂದು ಕಟ್ಟಿ ಅಲಂಕಾರಗಳ ಬಗ್ಗೆ ಎಲ್ಲ ಹೇಳಿದೆ. ಕಲಶಕ್ಕೆ ವಸ್ತ್ರಗಳನ್ನ ಹೊತ್ತಿಸೋದು ಎಲ್ಲ ಸರಿ. ಪೂಜೆ ಕ್ರಮಗಳು ಹೇಗೆ ಅಂತ ಹೇಳಿ ನೋಡಿ. ಸಾಮಾನ್ಯವಾಗಿ ಈ ವ್ರತದ ಪುಸ್ತಕದಲ್ಲಿ ಏನಿದೆ ಅದೇ ಕ್ರಮದಲ್ಲಿ ಮಾಡ್ಕೊಂಡು ಬಂದುಬಿಟ್ರೆ ಯಾವುದು ಕನ್ಫ್ಯೂಷನ್ ಇರೋದಿಲ್ಲ. ಯಾಕೆಂದರೆ ಅದ್ರಲ್ಲಿ ಭಾಳ ಕ್ರಮವಾಗಿ ಬರೆದಿರ್ತಾರೆ, ಯಾವ ಪೂಜೆ ಆದಮೇಲೆ ಏನು ಮಾಡಬೇಕು ಹಾಗೆ ಅಂತ. ನಾನು ಈಗಾಗಲೇ ಹೇಳಿದೆ, ಈ ಬೆಳಗ್ಗೆ ಕಲಶ ಬಿಟ್ಟು ವರಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಯಮುನಾ ಪೂಜೆ ಮಾಡಬೇಕು ಅಂತ. ಯಮುನೆ ಪೂಜೆಯನ್ನು ಮಾಡಿದ್ರೆ ಮಾಡಾದ್ಮೇಲೆ ಹೊರಗಡೆ ಬಾಗಿಲ ಹತ್ರನೋ ಅಥವಾ ಗೇಟ್ ಹತ್ರನೋ ತೊಗೊಂಡೋಗಿ ಆರತಿ ಮಾಡಿ ಆ ಯಮ್ಮನ್ನು ಒಳಗಡೆ ಕರ್ಕೊಂಬಂದು ಎಲ್ಲ ಮಾಡಿದ್ರೆ ಸರಿ. ಆಮೇಲಿಂದ ಈ ಮೇಯ್ನ್ ಕಲಶ ನೀವೇನು ಇಟ್ಟಿರ್ತೀರಿ ಪೂಜೆಗೆ, ಆ ಮೇಯ್ನ್ ಕಲಶಕ್ಕೆ ಅಲಂಕಾರಗಳಾಗಿರುತ್ತೆ, ಸೀರೆ ಗಿರೆ ಉಡಿಸಿ ಎಲ್ಲ ಮಾಡಿರ್ತೀರಿ. ಮೂಲೆ ಎತ್ಕೋತಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ಗಣಪತಿ ಪೂಜೆಯನ್ನು ಮಾಡಿ. ವಿಘ್ನ ನಿವಾರಕ ಅವನಿಗೆ ಒಂದು ವರ. ಯಾವ ಮನುಷ್ಯ ಏನೇ ಪೂಜೆ ಮಾಡಲಿ, ಏನೇ ಕಾರ್ಯ ಮಾಡಲಿ, ಯಾರು ಗಣಪತಿ ಪೂಜೆಯನ್ನು ಮಾಡೋದಿಲ್ವೋ, ಅವನನ್ನು ಪ್ರಾರ್ಥನೆ ಮಾಡೋದಿಲ್ವೋ, ನೀವು ಏನು ಪೂಜೆ ಮಾಡಿದ್ರೂ ಫಲ ಇಲ್ಲ, ವಿಘ್ನಗಳು ಬಂದ್ಬಿಡುತ್ತೆ ಅಂತ. ಹಾಗಾಗಿ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂಥೇಳಿ ಆ ಸಿದ್ಧಿವಿನಾಯಕನನ್ನು, ವಿನಾಯಕನನ್ನು, ವಿಘ್ನರಾಜನನ್ನು ಪೂಜೆ ಮಾಡಬೇಕು. ಇದು ಮೊದಲನೇದು.
ಅವನಿಗೂ ಕೂಡ ಷೋಡಶೋಪಚಾರ ಪೂಜೆ ಎಲ್ಲ ಮಾಡಿ ಆಮೇಲಿಂದ ಯಥಾಶಕ್ತಿ ಬಾಳೆಹಣ್ಣು, ಸೀಬೆಹಣ್ಣು, ಇನ್ನೊಂದು ಮತ್ತೊಂದು ಏನು ಗಣಪತಿಗೆ ಏನು ಶಕ್ತಿ ಇದೆಯೋ ಅದನ್ನ ನೈವೇದ್ಯ ಮಾಡ್ತಕ್ಕಂಥ. ಕೆಲವ್ರ ಮನೆಗಳಲ್ಲಿ ಗಣಪತಿಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿಗಳನ್ನು ಅವರು ಮಾಡಿ ಇಡ್ತಾರೆ, ಮೊದಲನೇದು. ಆಮೇಲಿಂದ ನಾವು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ರತಕ್ಕೆ ಬರ್ತೀವಿ. ಗಣಪತಿ ಪೂಜೆ ಆದ ತಕ್ಷಣ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ತೀವಿ. ನೋಡಿ, ನಾವು ಜೋಡಿಸುವಾಗ ಬರೀ ಇದು ಚೊಂಬು ಅದು ಇದು ಜೋಡಿಸಿರ್ತೀವಿ. ಆ ಒಂದು ಕಲಶ ಏನು ಜೋಡಿಸಿರ್ತೀವಿ ಅದಕ್ಕೆ ಶಕ್ತಿ ಬರಬೇಕು ಅಂತಂತಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಅದರಲ್ಲಿ ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ. ಆಗ ಅವಳೇ ದೇವಿ. ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಕಲಶದಲ್ಲಿ ಶ್ರದ್ಧೆಯಿಂದ ಪೂಜೆ ಆರಂಭ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ದ್ವಾರಪಾಲಕ ಪೂಜೆ ಅಂತ, ಆಮೇಲೆ ಪೀಠ ಪೂಜೆ ಅಂತ ಹೇಳಿ, ಆಧಾರ ಶಕ್ತಿ ಎನ್ಮಃ, ಮೂಲ ಪ್ರಕೃತಿ ಎನ್ಮಃ, ಆದಿಕೂರ್ಮ ಎನ್ಮಃ, ಅನಂತ ಎನ್ಮಃ ಅಂಥೇಳಿ ಆ ಒಂದು ದ್ವಾರಪಾಲಕ ಪೂಜೆಗಳು, ಪೀಠ ಪೂಜೆಗಳು ಇರುತ್ತೆ. ಆಮೇಲೆ ದ್ವಾರಪಾಲಕ ಪೂಜೆಯಲ್ಲಿ ಪೂರ್ವೇ ದ್ವಾರ ದ್ವಾರ್ಷಿ ಎನ್ಮಃ, ಧಾತ್ರೇಮ ವಿಧಾತ್ರೆ ಎನ್ಮಃ ಅಂದರೆ ಒಂದೊಂದು ದ್ವಾರದಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಪೂಜೆ. ಆಮೇಲೆ ಪೀಠ ಪೂಜೆಗೆ ಆಧಾರ ಶಕ್ತಿ ಎನ್ಮಃ, ಮೂಲ ಪ್ರಕೃತಿ ಎನ್ಮಃ ಅಂಥೇಳಿ ಪೀಠ ಪೂಜೆ ಆಗುತ್ತೆ. ಆವರಣ ಪೂಜೆಗಳೆಲ್ಲ ಆಗುತ್ತೆ. ಈ ಒಂದು ಮೊದಲನೇ ಸ್ಟೇಜಲ್ಲಿ, ಯಾಕಂದರೆ ಸುತ್ತಮುತ್ತ ಇರತಕ್ಕಂಥ ಪರಿವಾರ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿದ ಮೇಲೆ ಮೇನ್ ದೇವರ ಪೂಜೆಯನ್ನು ನಾವು ಆರಂಭ ಮಾಡ್ತೀವಿ. ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲಿ ಎಷ್ಟು ವಿಶೇಷ, ಹಾಗೆಯೇ ಶ್ರಾವಣ ಮಾಸದಲ್ಲಿ ಸಾಕಷ್ಟು ಹಬ್ಬಗಳು ನಾವು ಆಚರಣೆಯನ್ನ ಮಾಡುವಂಥದ್ದು. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಣೆಯನ್ನ ಮಾಡಬೇಕು, ಇದರ ಜೊತೆಗೆ ಎಷ್ಟೆಷ್ಟು ಹಬ್ಬಗಳನ್ನ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು, ಮತ್ತೆ ವ್ರತಾಚರಣೆ ಹೇಗಿರಬೇಕು, ಇದರ ಜೊತೆಗೆ ಬೇರೆ ಪ್ರಾಂತ್ಯದಿಂದ ಬಂದಂತಹವರು ಇದನ್ನ ಮಾಡ್ಕೋಬೇಕು ಅಥವಾ ಬೇಡವಾ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ರಿ. ಇನ್ನಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇದ್ದೀರಿ ತಾವು. ಆದ್ರೆ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮವನ್ನ ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಸರಿ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ವಿರಾಮದ ನಂತರ ವರವ ಕೊಡೆ ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಈ ದ್ವಾರಪಾಲಕ ಪೂಜೆ ಮತ್ತೆ ಪೀಠ ಪೂಜೆ ಅದ್ರ ಬಗ್ಗೆ ತಾವು ತಿಳಿಸ್ಕೊಟ್ರಿ, ಮುಂದೇನು ಅಂತ? ದ್ವಾರಪಾಲಕರು ಅಂತಂದರೆ ಯಾರು? ಅಮ್ಮನವ್ರನ್ನ ನೋಡ್ತಕ್ಕಂಥ ಆ ಒಂದು ಏನು ಅರಮನೆಯಲ್ಲಿರ್ತಕ್ಕಂಥವ್ರು. ಪೀಠ ಪೂಜೆ ಅಂದ್ರೇನು? ಸುತ್ತಮುತ್ತ ಇರ್ತಕ್ಕಂಥವ್ರು. ಆವರಣ ಅಂತಂದ್ರೇನು? ಸುತ್ತಮುತ್ತ ಇರ್ತಕ್ಕಂಥವ್ರು. ಹೀಗೆ ಇದೆಲ್ಲ ಪೂಜೆ ಆಗತ್ತೆ, ಮಾಡ್ಕೋತೀವಿ ಅಂತೇಳಿ. ಅದಾದಮೇಲೆ ಧ್ಯಾನ ಅಂತ ಬರುತ್ತೆ. ದ್ವಾರಪಾಲಕ ಪೂಜಾಂ ಸಮರ್ಪಯಾಮಿ, ಪೀಠ ಪೂಜಾಂ ಸಮರ್ಪಯಾಮಿ, ಆವರಣ ಪೂಜಾಂ ಸಮರ್ಪಯಾಮಿ ಅಂತ. ಆಮೇಲಿಂದ ದೇವಿಗೆ ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹ್ಯಾಮಿ ಎಲ್ಲ ಮುಗಿದೋಗಿರುತ್ತೆ. ಆವಾಹನೆ ಮಾಡೋದಿಲ್ಲ. ಆಮೇಲೆ ಕಾಲು ತೊಳ್ಕೊಳ್ಳೋದಕ್ಕೆ ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯ ಕೊಡ್ತೀವಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನ ಕೊಡ್ತೀವಿ. ಇದಾದಮೇಲೆ ಮಧುಪರ್ಕ ಅಂತ ಒಂದು ಬಾಳೆಹಣ್ಣನ್ನು ಬಿಡಿಸಿ 2 ವೀಳ್ಯದೆಲೆ ಅಡಿಕೆ ಇಟ್ಟು, ಇದು ಮಧುಪರ್ಕ ಅಂತೇಳಿ. ಮಧುಪರ್ಕ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಪಂಚಾಮೃತಾಭಿಷೇಕ. ಕೆಲವ್ರ ಮನೆಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ, ಲಕ್ಷ್ಮೀ ವಿಗ್ರಹ ಇರುತ್ತೆ, ಅದಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಗೊತ್ತಾಯ್ತಾ, ಆಮೇಲೆ ವಿಧವಾಗಿರ್ತಕ್ಕಂಥ ಹಣ್ಣುಗಳು ಹಾಕಿ ಚೆನ್ನಾಗಿ ಅಭಿಷೇಕ ಮಾಡಿ ಮಾಡೋದುಂಟು. ಆದರೆ ಕೆಲವ್ರ ಮನೆಗಳಲ್ಲಿ ಅಭಿಷೇಕ ಅಂತ ಏನು ಪದ್ಧತಿ ಇರೋದಿಲ್ಲ, ಅದನ್ನೇ ಇಟ್ಕೊಂಡಿರ್ತಾರೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅದು ಇಟ್ಕೊಳ್ತಾರೆ. ಹೂನಲ್ಲೇ ಅದ್ದೋದು ಪ್ರೋಕ್ಷಣೆ ಮಾಡೋದು. ಪಂಚಾಮೃತ ಅಭಿಷೇಕ ಇದು ಮಾಡ್ತಕ್ಕಂಥವ್ರು ಅಭಿಷೇಕ ಮಾಡ್ತಾರೆ. ಇಲ್ಲ ಅಂತಂದವರು ಇದನ್ನೇ ಮಂತ್ರ ಹಾಕ್ಕೊಂಡು ಆಪ್ಯಾಯ ಸ್ವಸಮೇತ ಅಂತೇಳಿ ಆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇದೆಲ್ಲ ಹಾಕಿ ಅಭಿಷೇಕವನ್ನು ಹೂನಲ್ಲೇ ಮಾಡಿ ಆಮೇಲೆ ಹಾಕ್ತಾರೆ. ಆಮೇಲೆ ವಸ್ತ್ರ ಅಂತಂತಂದರೆ ಇವೆಲ್ಲ ಸೀರೆ ಉಡ್ಸಿರ್ತಾರೆ. ಗೆಜ್ಜೆ ವಸ್ತ್ರ ಅಂತ ಕೇಳಿರ್ಬೇಕು ನೀವು. ಹತ್ತಿನಲ್ಲಿ ಮಾಡ್ತಾರೆ ಗೊತ್ತಾ ನಿಮಗೆ? ಹಿಂದಿನ ಕಾಲದಲ್ಲಿ ಈ ಹತ್ತಿನಲ್ಲಿ ಈ ಗೆಜ್ಜೆ ವಸ್ತ್ರ ಮಾಡೋರು. ಬಿಳಿಗಿರುತ್ತೆ ಅದು. ಅದನ್ನು ಕೇಸರಿ ಕಲ್ಲು ಇದು ಮಾಡಿಬಿಟ್ಟು ಭಾಳ ಚೆನ್ನಾಗಿ 12 ಎಳೆನಲ್ಲಿ ಮಾಡಿ ಅದನ್ನು ಹೀಗೆ ಹಾಕಿರ್ತಾರೆ. ಇನ್ನು ಅದೆಲ್ಲ ಈಗಿನ ಕಾಲದಲ್ಲೆಲ್ಲ ರೆಡಿಮೇಡ್ ಸಿಕ್ಬಿಡುತ್ತೆ. ಹಿಂದೆ ಮನೇಲಿ ಹಿರಿಯರು ಕೂತ್ಕೊಂಡು ಸಾಯಂಕಾಲ ವರಮಹಾಲಕ್ಷ್ಮಿಗೆ ಕಣೋ, ಗೌರಿಗೆ ಕಣೋ ಇದು ಅಂಥೇಳಿ ಮನೇಲಿ ಕೂತ್ಕೊಂಡು ಒಳ್ಳೆ ಹತ್ತಿ ತೆಗೆದು ಅಜ್ಜಿ ಇದ್ರು ಇವರು ಮನೇಲಿ ದೊಡ್ಡವ್ರು ಮಾಡೋರು. ಇವಾಗೆಲ್ಲ ಅದು ಮಾರ್ಕೆಟಲ್ಲಿ ಯಾಕಂದ್ರೆ ಅವ್ರು ಮಾಡೋಕ್ಕೆ ಬರಲ್ವಲ್ಲಮ್ಮ, ಹೌದು, ಮಾಡೋಕ್ಕೆ ಬರಲ್ವಲ್ಲ. ಕೆಲವ್ರಿಗೆ ಎಲ್ರಿಗೂ ಇಲ್ಲ ಅಂತಲ್ಲ, ಕೆಲವ್ರು ಮಾಡೋಕ್ಕೆ ಬರೋಲ್ಲ, ರೆಡಿಮೇಡು, ಸಮಯದ ಅಭಾವ. ಇದು ಸರಿ, ಅಗ್ರೀಡ್. ಹಾಗಾಗಿ ಆ ಒಂದು
ವರಮಹಾಲಕ್ಷ್ಮಿಗೆ 12 ಎಳೆಗಳು 12 ಎಳೆಗಳದು ಒಂದು ಇದನ್ನು ಮಾಡಿ ಮಾಡಿಟ್ಟಿರ್ತಾರೆ. ಅದನ್ನು ವಸ್ತ್ರಯುಗ್ಮಂ ಸಮರ್ಪಯಾಮಿ, ಉಪವೀತಂ ಸಮರ್ಪಯಾಮಿ, ಆಭರಣಂ ಸಮರ್ಪಯಾಮಿ ಅಂಥೇಳಿ ಎಲ್ಲ ರೀತಿಯಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡ್ತಾರೆ. ಮಾಡಿ ಧೂಪ ದೀಪ ನೈವೇದ್ಯ ಇದು ಭಾಳ ಮುಖ್ಯ. ದೇವಿಗೆ ತೋರಿಸ್ತೀರಾ, ಸಾಕಷ್ಟು ಸಮಸ್ಯೆಗಳಾಗುವಂಥದ್ದು. ಈಗ ನೀವು ಅದೇ ಪ್ರಶ್ನೆ ಕೇಳ್ತೀರಿ, ನನಗೆ ಗೊತ್ತು. ಯಾಕೆ ಅಂತಂದರೆ ನೈವೇದ್ಯಕ್ಕೆ ನೋಡೋದು ಅಂತ ಅಲ್ವಾ. ನೋಡಿ, ಸಾಮಾನ್ಯವಾಗಿ ನೈವೇದ್ಯ ಅಂದಾಗ ಹಣ್ಣು ಹಂಪಳನ್ನ ಇಡ್ತಾರೆ. ಆದರೆ ವಿಶೇಷವಾಗಿರ್ತಕ್ಕಂಥ ಹಬ್ಬ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಂದರೆ ಏನು ಮಾಡ್ತೀರಿ? ನೈವೇದ್ಯಕ್ಕೆ ಕೇಸರಿ ಬಾತು ಸಜ್ಜಿಗೆ ಮಾಡ್ತೀರಲ್ವ. ಆದರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷ ಗೊತ್ತಾ ನಿಮಗೆ? ಗಣಪತಿ ಹಬ್ಬದಲ್ಲಿ ಏನು ಮಾಡ್ತೀರಿ? ನೈವೇದ್ಯ, ಆಮೇಲೆ ಕಡುಬು ಪಾಯಸ ಇದೆಲ್ಲ ಮಾಡ್ತೀರಲ್ವ. ಹಾಗೆ ಈ ಹಬ್ಬಕ್ಕೂ ಮಾಡ್ತಕ್ಕಂಥವ್ರು ಸಿಹಿಗಳನ್ನು ಮಾಡ್ತಾರೆ ಅಂತಂದರೆ ಕಜ್ಜಾಯ ಮಾಡ್ತಾರೆ, ಗೊತ್ತಾಗ್ತಾ ಇದೆಯಾ? ಆಮೇಲೆ ಇದು ಕಾಯಿಪುರಿ ಅಂತ ಕೇಳಿದ್ದೀರ ನೀವು? ಈ ಕಡೆ ಮಾಡ್ತಾರದು ಕಾಯಿಪುರಿ, ಅದನ್ನು ಮಾಡ್ತಾರೆ. ಒಬ್ಬಟ್ಟು ಮಾಡ್ತಾರೆ. ಇವೆಲ್ಲ ಬೆಲ್ಲದಲ್ಲಿ ಯಾವುದನ್ನು ಮಾಡ್ಬೋದೋ ಅದನ್ನು ಮಾಡ್ತಕ್ಕಂಥದ್ದು. ಗುಡಾನ್ನ ಪ್ರೀತ ಮಾನಸ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಿ ಅವಳು. ಎಸ್, ಹಾಗಾಗಿ ಈ ಒಂದು ಇದರಲ್ಲಿ ಬೆಲ್ಲದಲ್ಲಿ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಅಮ್ಮನವ್ರಿಗೆ ಅರ್ಪಣೆ ಮಾಡೋದುಂಟು. ಈಗ ಬಿಡಿ ಸಕ್ಕರೆ ಗಿಕ್ಕರೆ ಎಲ್ಲ ರೆಡಿ ಇದೆ ಮಾಡ್ಕೊತಾರೆ. ಇದು ಗುಡಾನ್ನ ಪ್ರೀತ ಮಾನಸದ ಅಮ್ಮನವ್ರಿ ಲಕ್ಷ್ಮಿ. ಲಲಿತಾ ತ್ರಿಪುರ ಸುಂದರಿನೇ ಮಹಾಲಕ್ಷ್ಮಿ, ಅವಳೇ ಸರಸ್ವತಿ, ಅವಳೇ. ನಾನು ಇದನ್ನು ದೇವಿ ಮಹಾತ್ಮೆಯಲ್ಲಿ ಹೇಳ್ತೀನಿ. ಬೇರೆ ಬೇರೆ ರೂಪಗಳು. ಹಾಗೆ ಈ ಅಮ್ಮನವ್ರಿಗೂ ಕೂಡ ನೈವೇದ್ಯಗಳನ್ನು ಮಾಡಿಸಿ. ಈಗ ಮಾಡೋಕ್ಕಾದರೆ ಒಬ್ಬಟ್ಟು ಇದು ಮಾಡಿರಿ, ಮಾಡೋಕ್ಕಾಗಲಿಲ್ವ ನಿಮ್ಮ ಮನೆಯಲ್ಲಿ ಏನು ನಿಮಗೆ ಸಿಹಿ ಮಾಡೋಕ್ಕೆ ಬರುತ್ತೆ ಮಾಡಿ. ನಿಮ್ಮ ಕೈನಲ್ಲಿ ಮಾಡಿ ಕೊಟ್ಟರೆ ಒಳ್ಳೆಯದು. ಅಂಗಡಿಯಿಂದ ತರೋದು ನೈವೇದ್ಯ ನಾನು ಮಡಿ ಶುದ್ಧ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಮೀಡಿಯಾದಲ್ಲಿ. ಹಾಗಾಗಿ ಹಾಗಲ್ಲ, ಆ್ಯಕ್ಚುಲಿ ಅದು ಕ್ಲೀನಾಗಿ ನೀವು ಮಾಡಿದ್ರೆ ನೀವು ಮಾಡಿ ಬಡಿಸ್ರಿ. ಹೆಂಗನ್ಸುತ್ತೆ? ಪೂಜೆಗೆ ನಾನು ರೆಡಿ ಮಾಡಿಕೊಂಡೆ, ನಾನು ಕೊಟ್ಟೆ ಅಂತನ್ನೋದೊಂದು ಇದಿರುತ್ತಲ್ವ. ಹಾಗಾಗಿ ನಿಮ್ಮ ಕೈಯಾರೆ ನೀವು ಮಾಡಿದಷ್ಟು ಆ ಒಂದು ತೃಪ್ತಿ ನಿಮಗೆ ಸಿಕ್ಕುತ್ತೆ. ಹಾಗಾಗಿ ಅದನ್ನು ನೀವು ಮಾಡಿ. ಹಾಗಾಗಿ ಈ ಒಂದು ಸಿಹಿಯನ್ನು ನೈವೇದ್ಯ ಮಾಡೋದು, ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡ್ತಕ್ಕಂಥದ್ದು, ಇದು ಮಾಡಾದಮೇಲೆ ಅಷ್ಟೋತ್ರ ಆದರೆ ಅಷ್ಟೋತ್ರ, ಸಹಸ್ರನಾಮ ಆದರೆ ಸಹಸ್ರನಾಮ ಎಲ್ಲ ಮಾಡಿ ಆಮೇಲಿಂದ ಧೂಪ ದೀಪ ನೈವೇದ್ಯ ಎಲ್ಲ ಆಯಿತು. ಆಮೇಲಿಂದ ನಾನು ನಿಮ್ಗೆ ಇನ್ನೊಂದು ಹೇಳಿದೆ, ಈ ವರಮಹಾಲಕ್ಷ್ಮಿ ಕಲಶ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಾರಗಳು ಕಟ್ತಾರೆ ಅಂತೇಳಿ, ಗೊತ್ತಾಗ್ತಾ ಇದೆಯಾ? 12 ಗಂಟಿನ ದಾರಗಳು, ದ್ವಾದಶ ಗ್ರಂಥಿ ಸಮಾಯುಕ್ತಮ್ ಅಂತ ಹೇಳಿ ಈ ಒಂದು 12 ಗಂಟಿನ ದಾರವನ್ನು ಇಟ್ಟು ಅದಕ್ಕೆ ಹೂ ಕಟ್ಟಿ ಅರ್ಶನ ಕುಂಕುಮ ಹಾಕಿ ದೂರ ಗ್ರಂಥಿ ಪೂಜೆ ಅಂತ ಬರುತ್ತೆ ಮಧ್ಯದಲ್ಲಿ. ಆ ಪೂಜೆಯನ್ನು ಮಾಡಿ ಆ ದಾರ ತೊಗೊಂಡು ಮಂಗಳಾರತಿ ಎಲ್ಲ ಆಗೋದ್ಮೇಲೆ ಆ ದಾರವನ್ನು ಕಟ್ಕೊತಾರೆ ಹೆಣ್ಮಕ್ಳು. ಈಗ ಹೆಣ್ಮಕ್ಳು ಪೂಜೆ ಮಾಡೋದ್ರಿಂದ ನೀವು ಇನ್ನೊಬ್ಬರು ಕಟ್ಟೋದು, ಅವ್ರು ನಿಮ್ಮ ಮನೆಗೆ ಬಂದವ್ರು ನಿಮಗೆ ಕಟ್ಟೋದು, ಹಾಗೆ ಒಬ್ರಿಗೊಬ್ರು ಕೈ ಕಟ್ಕೊಂಡು ಆಮೇಲೆ ಪುನಃ ಪೂಜೆ ಮಾಡ್ತಾರೆ. ಪುನಃ ಪೂಜೆ ಎಲ್ಲ ಮಾಡಾದ್ಮೇಲೆ ಅಮ್ಮನವ್ರಿಗೆ ಕೊಡೋರು ಬಾಗಿನವನ್ನು ಕೊಡ್ತಾರೆ. ಪೂಜೆ ಎಲ್ಲ ಸಂಪನ್ನ ಆಯಿತು ಅಂದಮೇಲೆ ಇದು ಉಪಾಯನದಾನ ಅಂತ ಕೊಡ್ತಾರೆ. ಉಪಾಯನದಾನ ಅಂತಂತಂದರೆ ಸಾಮಾನ್ಯವಾಗಿ ಒಂದು ತಟ್ಟೆ ತುಂಬ ಅಕ್ಕಿ, 2 ಜೊತೆ ವೀಳ್ಯದೆಲೆ, ಅಡಿಕೆ, 2 ತೆಂಗಿನಕಾಯಿ, ಹಣ್ಣು, ಆಗ ಸಾಧ್ಯವಾದರೆ ಸ್ವೀಟು ಏನಾರು ಇಟ್ಟು ಅದನ್ನು ಬ್ರಾಹ್ಮಣನಿಗೆ ಉಪಾಯನದಾನ ಅಂತ ಕೊಡ್ತಕ್ಕಂಥದ್ದು. ತಾಯಿಗೆ ಬಾಗಿನವನ್ನು ಕೆಲವರು ಮನೆಗಳಲ್ಲಿ ಸಾಮಾನ್ಯವಾಗಿ ಮರದ ಬಾಗಿನ ಕೊಡೋದೆಲ್ಲನೂ ನಾವು ಈ ಗೌರಿ ಹಬ್ಬದಲ್ಲೇ. ಇಲ್ಲಿ ಕೆಲವರು ಮನೆಗಳಲ್ಲಿ ಪದ್ಧತಿ ಇರುತ್ತೆ, ಲಕ್ಷ್ಮಿಗೂ ನಾವು ಕೊಡ್ತೀವಿ ಅಂತ, ಅವರು ಕೂಡ ಸೀರೆ ಅದು ಇದು ಇಟ್ಟು ಪ್ರಸಾದವನ್ನು ಮಾಡಿರ್ತಕ್ಕಂಥ ಅಮ್ಮನವ್ರಿಗೆ ಅರ್ಪಿಸ್ತಕ್ಕಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಹಬ್ಬ. ಇಷ್ಟೆಲ್ಲ ಮಾಡಿ ಏನು ಕೇಳ್ಕೊತೀವಿ? ನನಗೆ ಚೆನ್ನಾಗಿಟ್ಟಿರು, ನನಗೇನು ಬೇಕೋ ಅದನ್ನು ಕೊಡು, ಐಶ್ವರ್ಯ ಕೊಡು ಅಂತ ಕೇಳೋದು, ಇದೆಲ್ಲ ಕೊಡು ಅಂತ ಕೇಳ್ತಾರೆ. ಇದು ಪೂಜೆಯ ಒಂದು ಸ್ಟೇಜ್. ಮುಂದಕ್ಕೆ ಗುರುಗಳೇ, ಮುಂದಕ್ಕೆ ಅಂತ ಹೇಳಿದ್ರಿ. ಆದ್ರೆ ನನಗಿಲ್ಲಿ ಒಂದು ಸಣ್ಣ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಹೆಂಗಳಿಯರು ವ್ರತಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಒಂದು ಶ್ಲೋಕವನ್ನ ಪಠಣೆ ಮಾಡ್ಬೋದು, ಪೂಜೆಯನ್ನ ಅವರು ಹೇಗೆ ಮಾಡ್ಬೋದು ಅಂತ? ಈಗಾಗಲೇ ಯೂಟ್ಯೂಬ್ಗಳಲ್ಲಿ ಬೇಕಾದಷ್ಟು ಲಕ್ಷ್ಮಿ ಹಾಡುಗಳು ಬಂದುಬಿಟ್ಟಿದೆ. ಇವರು ಕಲ್ತ್ಕೋಬೇಕಂತಂದರೆ ರೆಗ್ಯುಲರಾಗಿ ಕಲ್ತ್ಕೋಬೋದು. ಇಲ್ದಿದ್ರೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದ್ಭುತವಾಗಿರುತ್ತೆ ಹಾಡುಗಳಿದೆ ರೀ.
ಭಾಳ ಹಾಡುಗಳಿದೆ. ನಾನು ಇದನ್ನು ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಅಂತ ಆಗಿಬಿಡುತ್ತೆ. ಹಾಗಾಗಿ ನಾನು ಆ ಹಾಡುಗಳನ್ನ ಹೇಳೋದಕ್ಕೆ ನಾನು ಈಗ ಅಸಮರ್ಥನಾಗಿದ್ದೀನಿ. ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾಡೇ ಹಾಡಬೇಕು ಅಂತ ಆ ಥರ ಏನೂ ಇಲ್ಲ. ಅಮ್ಮನವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರೀ. ಅಮ್ಮನವರು ಅವಳು ಎಲ್ಲ ರೂಪದಲ್ಲಿದ್ದಾಳೆ. ಹಾಡಿ, ಗೊತ್ತಾಗ್ತಾ ಇದೆಯಾ? ಹಾಡನ್ನು ಹಾಡಿ. ಅಥವಾ ಇನ್ನು ಕೆಲವು ಕಡೆ ನೀವು ನೋಡಬೇಕು, ನಾನು ಈ ಆ ಕಡೆ ಸೈಡು ಉತ್ತರ ಮಂಗಳೂರು ಆ ಕಡೆ ಸೈಡಲ್ಲಿ ಮಾಡ್ತಕ್ಕಂಥ ಪೂಜೆನೇ ಬೇರೆ. ಅವು ಅಲ್ಲಿಗೆ ಭಾಳ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಭಾಳ ವ್ಯತ್ಯಾಸಗಳಿದೆ. ಈಗ ನೋಡಿ, ಯುಗಾದಿ ಅಂತಂದರೆ ನಾವು ಇಲ್ಲಿ ಮಾಡ್ತಕ್ಕಂಥದ್ದು ಪೂಜೆನೇ ಬೇರೆ, ಮಹಾರಾಷ್ಟ್ರ ಕಡೆನೇ ಮಾಡೋದು ಬೇರೆ. ಗುಡಿ ಪಾಡ್ಬ ಅಂತ ಹೇಳಿ ಒಂದು ಕೋಲಿಗೆ ಇಷ್ಟು ತಪ್ಪದ್ದು ಒಂದು ಇದು ಹಿತ್ತಾಳೆ ಚೊಂಬು, ತಾಮ್ರದ ಚೊಂಬು ಸಿಕ್ಕಿಸ್ಬಿಟ್ಟೋದಕ್ಕೊಂದು ರೌಕೆ ಬಟ್ಟೆನೋ ಬಟ್ಟೆ ಕಟ್ಟಿ ಕೋಲ್ ಹಿಂಗೆ ನೇತಾಕಿರ್ತಾರೆ ಗುಡಿ ಪಾಡ್ಬ ಅಂತೇಳಿ. ಯಾಕೆ ಒಂದೊಂದು ಕಡೆ ಒಂದೊಂದು ಪದ್ಧತಿಗಳಿರುತ್ತೆ. ಅವರ ಪದ್ಧತಿಯ ಮೇರೆಗೆ ಈ ಪೂಜೆಗಳನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಅಲ್ಟಿಮೇಟ್ಲಿ ಏನು ರೀ, ಅಮ್ಮನವರ ಅನುಗ್ರಹ ಬೇಕು ಅಷ್ಟೇ. ಪೂಜೆ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಇದೇ ಅಲ್ಟಿಮೇಟ. ಆದರೆ ಪದ್ಧತಿಗಳ ಪ್ರಕಾರ ಒಬ್ಬರ ಮನೆ ಕಲಶ ಇಡ್ತಾರೆ, ಒಬ್ಬರ ಮನೆಯಲ್ಲಿ ಫೋಟೋ ಪೂಜೆ ಮಾಡ್ತಾರೆ, ಇನ್ನೊಬ್ಬರ ಮನೆಯಲ್ಲಿ ನಿಮಗೆ ಗೊತ್ತಾ ಗೌರಿ ಗಣೇಶ ಕೂರಿಸೋದಿಲ್ಲ ಕೆಲವ್ರ ಮನೆಗಳಲ್ಲಿ. ಗೊತ್ತಾಗ್ತಾ ಇದೆಯಾ? ನಾನು ನೋಡಿದ ಪ್ರಕಾರ ಹೋಮವನ್ನ ಮಾಡ್ತಾರೆ, ಪೂಜೆಗೆ ಫೋಟೋ ಮಾಡ್ತಾರೆ. ಹೌದು, ಮಣ್ಣಿನ ಇದು ಮೂರ್ತಿ ತಂದು ಕೂರಿಸೋದಿಲ್ಲ. ಹಾಗಾಗಿ ಒಂದೊಂದು ಕಡೆ ಒಂದೊಂದು ಪದ್ಧತಿ. ಹಾಗಂತ ಅವ್ರು ಮಾಡೋ ಪದ್ಧತಿ ತಪ್ಪು, ಈ ಪದ್ಧತಿ ಅಂತಲ್ಲ. ನಿಮ್ಮ ವಂಶಕ್ಕೆ ಯಾವ ರೀತಿ ಪದ್ಧತಿಗಳಿದೆಯೋ ಆ ಪದ್ಧತಿ ಮಾಡ್ಕೊಂಡು ಹೋಗೋದು. ಆದರೆ ಅಲ್ಟಿಮೇಟ್ಲಿ ನಿಮಗೇನು ಬೇಕಾಗಿರೋದು ಅಮ್ಮನವರ ಅನುಗ್ರಹ. ಲಕ್ಷ್ಮೀ ಪೂಜೆ ಮಾಡಬೇಕು, ಲಕ್ಷ್ಮೀ ಪೂಜೆ ಮಾಡಿ. ಫೋಟೋಗಳು ಮಾಡ್ತೀರಾ ಮಾಡಿ, ಕಲಶ ಇಡ್ತೀರಾ ಇಡಿ. ವ್ರತಗಳು ನಿಮ್ಮ ವಂಶಕ್ಕೆ ಯಾವ್ಯಾವ ರೀತಿ ಅದು ನಡ್ಕೊಂಡು ಬಂದಿದೆಯೋ ಆ ಒಂದು ರೀತಿಯಲ್ಲಿ ಈ ಪೂಜೆಯನ್ನು ಮಾಡಿದ್ರೆ ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ. ಸರಿ ಗುರುಗಳೇ, ಅದೇ ರೀತಿ ತಾವು ತಿಳಿಸ್ಕೊಟ್ರಿ. ಈಗ 12 ಗಂಟೆ ಇರುವಂತಹ ದಾರವನ್ನ ಕಟ್ಟುವಂಥದ್ದು, ಇದರ ಹಿಂದೆ ಈ ಒಂದು ವ್ರತಾಚರಣೆ ಏನಿದೆ, ಕತೆ ಅಥವಾ ಇತಿಹಾಸವನ್ನ ತಾವು ತಿಳಿಸೋದಾದ್ರೆ? ನೋಡಿ, ಈ ಒಂದು ವ್ರತ ಅಂತಂದಾಗ ಯಾವುದೇ ವ್ರತ ತಗೊಳ್ಳಿ, ಒಂದು ಕಥೆ ಅಂತ ಇದೆ. ವ್ರತದ ಕಥೆ, ಕಥಾ ಅರ್ಥ ಅಂತ ಹೇಳಿ. ಈಗ ವರಸಿದ್ಧಿ ವಿನಾಯಕ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಅನ್ನೋದಾದರೆ ಆ ಒಂದು ವ್ರತದಲ್ಲಿ ಒಂದು ಕಥೆ ಇದೆ. ಗಣಪತಿ ವ್ರತ ಅದರದ್ದು ವ್ರತ ಕಥೆ. ಆಮೇಲೆ ಸಮಂತ ಕೋಪಾಖ್ಯಾನ ಅಂತ, ಸ್ವರ್ಣ ಗೌರಿ ಅದಕ್ಕೊಂದು, ಸತ್ಯನಾರಾಯಣ ಪೂಜೆ ಅದಕ್ಕೊಂದು ಕಥೆ. ಹೀಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಥೆ ಅಂತಂದಾಗ ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಅತ್ಯಂತ ಭಕ್ತಳಾಗಿರ್ತಕ್ಕಂಥ ಲಕ್ಷ್ಮಿಯ ಅವಳೇನು ಮಾಡ್ತಾಳೆ, ಪ್ರತಿ ದಿವಸ ಪೂಜೆಯನ್ನು ಮಾಡೋದು, ಅವಳ ಆರಾಧನೆ ಮಾಡೋದು, ಅವಳನ್ನು ನೆನೆಸ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾಳೆ. ಒಂದು ದಿವಸ ಆಕೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಗ ಸ್ವಪ್ನದಲ್ಲಿ ಆ ಜಗನ್ಮಾತೆ ಅವಳಿಗೆ ಕಾಣಿಸ್ಕೊಂಡು ಹೇಳ್ತಾಳೆ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ 2ನೇ ಶುಕ್ರವಾರದಲ್ಲಿ ಬರ್ತಕ್ಕಂತಹ ಈ ಒಂದು ಅಂದರೆ ಪೌರ್ಣಿಮೆಗೆ ಮುಂಚೆ ಬರ್ತಕ್ಕಂತಹ ಲಕ್ಷ್ಮಿ, ಆ ಒಂದು ಶುಕ್ರವಾರದ ದಿವಸ ನೀನು ವರಮಹಾಲಕ್ಷ್ಮಿ ಪೂಜೆ ಅಂತ ಇದೆ, ಅದನ್ನು ನೀನು ಮಾಡು, ಆ ವ್ರತವನ್ನು ಮಾಡು, ನಿನಗೆ ನಾನು ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳನ್ನು ನಾನು ಕರುಣಿಸ್ತೀನಿ ಅಂತ ಹೇಳಿ ಆಕೆ ಹೇಳ್ತಾಳಂತೆ. ಇವಳು ಜಗನ್ಮಾತೆಯನ್ನು ಕಣ್ಣಲ್ಲಿ ನೋಡಿದ್ದಾಳೆ. ಆ ಅಮ್ಮ ಇವಳಿಗೆ ಈ ಥರ ಮಾಡು ಅಂತ ಹೇಳಿದ್ದಾಳೆ. ಇದನ್ನು ನೋಡಿ ಅವಳಿಗೆ ಎಚ್ಚರ ಆಗ್ಬಿಡುತ್ತೆ. ಆಮೇಲೆ ಮನೆಯಲ್ಲಿ ತನ್ನ ಪತಿಗೆ ಹೇಳ್ತಾಳೆ, ಹೀಗೆ ನನ್ನ ಕನಸು ಬಿತ್ತು, ಅಮ್ಮನವರು ನನಗೆ ಈ ಥರ ಪೂಜೆ ಮಾಡೋದಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನು ಪೂಜೆಯನ್ನು ಮಾಡಬೇಕು ಹಾಗೆ ಅಂದಾಗ, ಆಯಿತು. ಯಾಕಂದರೆ ಈಗಿನ ಕಾಲದಲ್ಲಿ ಏನು ಪೂಜೆ ಪುನಸ್ಕಾರ ಕನಸಲ್ಲಿ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಹೇಳ್ಬೋದು. ಆದರೆ ಆಗಿನ ಕಾಲದ ಇದರಲ್ಲಿ ಇದನ್ನು ಮಾಡು ಅಂತ ಹೇಳಿದಾಗ ಅಮ್ಮನವ್ರ ಆಜ್ಞೆ ಆಗಿದೆ ಅಂತ ಹೇಳಿ ಅವರು ಪೂಜೆಯನ್ನು ಮಾಡಿಸ್ತಾರೆ. ಆ ಪೂಜೆಯನ್ನು ಮಾಡುವಾಗ ಏನಾಗುತ್ತೆ, ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಪೂಜೆಗಳು ಮಾಡಿದ್ರೆ ಏನು ಮಾಡ್ತಾರೆ ಹೇಳಿ, ಎಲ್ಲ ಫ್ರೆಂಡ್ಸು ಸುತ್ತಮುತ್ತ ಇರೋದವ್ರನ್ನೆಲ್ಲ ಕರೀತಾರೆ. ನಾನು ಲಕ್ಷ್ಮೀ ಪೂಜೆ, ನನಗೆ ಲಕ್ಷ್ಮೀ ಕನ್ಸಲ್ಲಿ ಬಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀನಿ ಅಂತ. ಹಾಗಾಗಿ ಎಲ್ಲರನ್ನೂ ಕರೆದು ಆ ಮನೆಯಲ್ಲಿ ಅಚ್ಚುಕಟ್ಟಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಅವತ್ತು ಆ ಶುಕ್ರವಾರ ದಿವಸ ಮಾಡ್ತಾಳೆ. ಹಾಗಾಗಿ ಆ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದ ಒಂದು ಕಾರಣದಿಂದ ಆಕೆ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗಿಬಿಡುತ್ತೆ, ಅಮ್ಮನವರ ಅನುಗ್ರಹ ಆಗಿಬಿಡುತ್ತೆ, ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳನ್ನು ಅವಳು ಪಡಿತಾಳೆ. ಹಾಗಾಗಿ ಈ ಒಂದು ಉದ್ದೇಶದಿಂದ ಯಾರು ಅತ್ಯಂತ ಸಂಕಷ್ಟದಲ್ಲಿರ್ತಾರೋ, ಅತ್ಯಂತ ದುಃಖದಲ್ಲಿರ್ತಾರೋ, ಅಥವಾ ಯಾರಿಗೆ ಲಕ್ಷ್ಮಿ ಅನುಗ್ರಹ ಬೇಕು ಅಂಥವರು ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಪೂಜೆಯನ್ನು ಅಥವಾ ವ್ರತವನ್ನು ಈ ಒಂದು ವಿಶೇಷವಾದ ದಿವಸ ಶುಕ್ರವಾರ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಈ ಒಂದು ಕಥೆ.
ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಬಹಳ ವಿಶೇಷವಾಗಿ ಇತಿಹಾಸವನ್ನ ತಿಳಿಸ್ಕೊಟ್ರಿ. ಹೇಗೆ ಈ ಒಂದು ವ್ರತಾಚರಣೆ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆರಂಭ ಆಯಿತು ಅನ್ನುವಂತಹ ವಿಶೇಷ ಕತೆ. ಗುರುಗಳೇ, ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒಂದು ವರ್ಷದಲ್ಲಿ ಈಗ ಈ ಹಬ್ಬ ಆಗುವಂತಹ ಸಂದರ್ಭದಲ್ಲಿ ಅಥವಾ ಅದೇ ವರ್ಷದಲ್ಲಿ ಒಂದು ವೇಳೆ ಆ ಮನೆಯಲ್ಲಿ ಏನಾದ್ರೂ ಒಂದು ಸಾವು ಆಗಿದ್ರೆ ಆ ಒಂದು ವ್ರತಾಚರಣೆನ ನಮಗೆ ಆ ವರ್ಷ ಮಾಡೋಕೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಮತ್ತೆ ಯಾವಾಗ ಮಾಡ್ಕೋಬಹುದು ಅಂತ? ಭಾಳ ಉತ್ತಮವಾದ ಪ್ರಶ್ನೆ ಇದು, ಭಾಳ ಉತ್ತಮವಾದ ಪ್ರಶ್ನೆ. ನೋಡಿ, ಸಾಮಾನ್ಯವಾಗಿ ಹಬ್ಬಗಳ ಪ್ರಾಧಾನ್ಯತೆಗಿಂತನೂ ಪಿತೃಕಾರ್ಯಗಳು ಭಾಳ ಮುಖ್ಯ. ಇದ್ರ ಬಗ್ಗೆ ಈ ಪಿತೃಪಕ್ಷದಲ್ಲಿ ಯಾವುದಾದ್ರು ಒಂದು ದಿವಸ ಅಥವಾ ಅದಕ್ಕೆ ಶುರುವಾಗೋ ಮುಂಚೆ ಮತ್ತೊಂದು ಡಿಬೇಟ್ನಲ್ಲಿ ನಾನು ಪಿತೃಪಕ್ಷ ಅಂದ್ರೇನು, ಯಾತಕ್ಕೆ ಅದು ಮಾಡಬೇಕು ಅನ್ನೋದನ್ನು ನಾನು ಭಾಳ ವಿವರವಾಗಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಆದರೆ ಇಲ್ಲಿ ಬ್ರೀಫಾಗಿ ಹೇಳಬೇಕು ಅಂತಂದರೆ, ನೋಡಿ, ಯಾವುದಾದ್ರೂ ಒಂದು ಮನೆಯಲ್ಲಿ ಯಾವುದೋ ಒಂದು ಆಘಾತ ಆಯಿತು, ಮೃತಿ ಹೊಂದಿದ್ದಾರೆ, ನಿಮ್ಮ ಪ್ರಶ್ನೆ ಇದೆ, ಮೃತಿ ಹೊಂದಿದ್ದಾರೆ ಅಂದರೆ ಆ ವರ್ಷ ಯಾವುದೇ ಕಾರಣಕ್ಕೂ ಯಾವುದೇ ಹಬ್ಬಗಳನ್ನು ಮಾಡೋ ಹಾಗಿಲ್ಲ, ಮಾಡಬಾರದು, ಸಾಧ್ಯ ಆದರೂ ಮಾಡಬಾರ್ದು, ಒಂದು ವರ್ಷ ಮಾಡಬಾರ್ದು. ಆದರೆ ಕನ್ಯಾ ಒಂದು ಮಗಳು ಮದುವೆಗಿದ್ದಾಳೆ ಅಂದರೆ ಅದನ್ನು ಮಾಡ್ಬೋದು, ಅದೊಂದು ಮಾತ್ರ ಮಾಡ್ಬೋದು, ಭಾಳ ಉತ್ತಮ ಅಂತ ಹೇಳಿ. ಈ ಹಬ್ಬಗಳನ್ನು ಯಾತಕ್ಕೆ ಮಾಡಬಾರ್ದು ಅಂತ ಅನ್ನೋದಕ್ಕೆ ಏನಂತಂದರೆ, ಮುಖ್ಯವಾಗಿ ಅದು ಮೋರ್ನಿಂಗ್ ರೀ. ಒಬ್ಬ ಮೃತಿ ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಆ ಒಂದು 12 ತಿಂಗಳುಗಳ ಕಾಲ ಅವನು ಪ್ರಯಾಣವನ್ನು ಮಾಡ್ತಿರ್ತಾನೆ. ಹಾಗಾಗಿ ಈ ಒಂದು ಕಾರಣದಿಂದ ಆ ಒಂದು ಹಬ್ಬಗಳನ್ನು ಮಾಡೋದಿಲ್ಲ, ನಿಲ್ಲಿಸ್ಬಿಟ್ಟಿರ್ತಾರೆ. ಅದೇ ರೀತಿ ಗುರುಗಳೇ, ಈಗ ವ್ರತಾಚರಣೆ ಮಾಡುವಂತಹ ದಿನ ಸಾಕಷ್ಟು ಜನರು ಉಪವಾಸವನ್ನ ಮಾಡ್ತಾರೆ. ಆದ್ರೆ ಆ ಉಪವಾಸ ಹೇಗಿರ್ಬೇಕು ಅಂತ? ಉಪವಾಸ ಅನ್ನೋದಕ್ಕಿಂತನೂ ನನ್ನ ಅಭಿಪ್ರಾಯದಲ್ಲಿ ಕೆಲವ್ರ ಕಡೆ ಬಂದುಬಿಟ್ಟಿರುತ್ತೆ, ಇಂಥ ದಿವಸ ಹಬ್ಬದಲ್ಲಿ ನಾವು ತಿಂಡಿ ತಿನ್ನಲ್ಲ. ಕೆಲವ್ರ ಮನೆಗಳಲ್ಲಿ ನೋಡಿ, ಗೌರಿ ಹಬ್ಬದಲ್ಲಿ ಕೆಲವು ಕಡೆಗಳಲ್ಲಿ ಗೌರಿ ಹಬ್ಬದ ದಿವಸ ನಾವು ಅಚ್ಚುಕಟ್ಟಾಗಿ ಏನು ಒಬ್ಬಟ್ಟು ಮಾಡ್ಕೊಂಡು ಊಟ ಮಾಡ್ತೀವಿ ಅಲ್ವಾ. ಆದರೆ ಕೆಲವ್ರ ಮನೆಗಳಲ್ಲಿ ಫಲಹಾರ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಅವ್ರವ್ರ ಪದ್ಧತಿ, ನಾನು ತಿರ್ಗಿ ಅಲ್ಲಿಗೆ ಬರ್ತೀನಿ. ಯಾವುದೇ ಕಾರಣಕ್ಕೂ ಅವ್ರವ್ರ ಪದ್ಧತಿಗಳನ್ನು ಇದು ಮಾಡೋದು ಬೇಡ. ನಿಮಗೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ನಮ್ಮ ಬನಶಂಕರಿ ದೇವಸ್ಥಾನ, ಬಾದಾಮಿ ಬನಶಂಕರಿ, ಆ ದೇವತೆ ಯಾರ ಮನೆ ದೇವರು ಅಂತ ಅಂದ್ಕೊಂಡಿರ್ತಾರೋ ಅವ್ರ ಮನೆಗಳಲ್ಲಿ ಬನಶಂಕರಿ ದೇವರ ದರ್ಶನಕ್ಕೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗೋದಿಲ್ಲ. ಏನಿದು ಆಶ್ಚರ್ಯ ಅಂತೀರಲ್ವಾ? ಗಂಡ ಹೆಂಡತಿ ಒಟ್ಟಿಗೆ ಹೋಗಿ ದರ್ಶನ ಮಾಡೋದಿಲ್ಲ. ಮೊದಲು ಹೆಂಡ್ತಿನೋ ಅಥವಾ ಗಂಡನೋ ಹೋಗಿ ಮೊದಲು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅವ್ರಿಗೆ ಅದೇನೇ ನಮ್ಮನವ್ರಿಗೆ ಕೊಡಬೇಕು ಅದೆಲ್ಲ ಕೊಟ್ಟುಬಿಟ್ಟು ಆಮೇಲಿಂದ ಅವ್ರು ಈಚೆ ಬರ್ತಾಳೆ. ಆಮೇಲೆ ಅವನು ಹೋಗೋದು ಅಥವಾ ಅವರು ಹೋಗೋದು, ಯಾರೋ ಒಬ್ಬರು, ಒಟ್ಟಲ್ಲಿ ಒಬ್ಬರು ಜೊತೆಯಲ್ಲಿ ಹೋಗೋ ಹಾಗಿಲ್ಲ. ಇದು ಅವ್ರ ಪದ್ಧತಿ. ಕೆಲವ್ರ ಮನೆಗಳಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಹೋಗಿ ಬರ್ತಾರೆ. ಹಂಗೆ ಈ ಪೂಜೆಗಳಲ್ಲೂ ಅಷ್ಟೇ. ಕೆಲವ್ರ ಮನೆಗಳಲ್ಲಿ ಹಬ್ಬ ಅಂದಾಗ ಉಪವಾಸ ಇರ್ತಾರೆ, ಕೆಲವ್ರ ಮನೆಗಳಲ್ಲಿ ಹಬ್ಬ ಅಂದರೆ ಸ್ಪೆಷಲ್, ನಿತ್ಯಕ್ಕಿಂತ ಇನ್ನೊಂದು ಅಡಿಷನಲ್ ಮಾಡ್ಕೊಂಡು ಊಟ ಮಾಡೋದು. ಅವರವರ ಒಂದು ಪದ್ಧತಿಗೆ ನಾವು ಬಿಟ್ಬಿಡ್ಬೇಕು. ಇದು ಹೀಗೆ ಮಾಡಬೇಕು. ಬೇರೆಯವ್ರು ಊಟ ಮಾಡೋದು, ಪಾಯಸದ ಅಡುಗೆ ಮಾಡ್ತಾರೆ, ಒಬ್ಬಟ್ಟು ಮಾಡ್ಕೋತಾರೆ, ಇನ್ನೊಂದು ಮಾಡ್ಕೋತಾರೆ, ಮತ್ತೊಂದು ಮಾಡ್ಕೋತಾರೆ, ಗುಲ್ಪಾಪ್ಟಿ ಮಾಡ್ಕೊತಾರೆ, ನಾವು ತಿನ್ನೋದಾಗ ಮಾಡಿ. ಆದರೆ ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ವಾ? ಉಪವಾಸ ಆಯ್ತು ಒಯ್ತೀರಾ ಅಥವಾ ಅವಲಕ್ಕಿ ತಿಂತೀರ, ಬರೀ ಇಡ್ಲಿ ಮಾಡ್ಕೊಂಡು ತಿಂತೀರ, ನಿಮ್ಮ ಇಷ್ಟ. ಅದಕ್ಕೆ ಮಾತ್ರ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಪದ್ಧತಿ ಪ್ರಕಾರ ಅವ್ರವ್ರ ಪದ್ಧತಿ. ಅವರು ನನ್ನ ಪ್ರಕಾರ ಏನಂದರೆ, ವಂಶದಲ್ಲಿ ಏನು ಪದ್ಧತಿ ಇದೆಯೋ ಅದನ್ನು ಆಚರಿಸ್ಕೊಂಡು ಹೋಗಿ, ಅಡಿಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ನಾನು ಹೇಳೋದು. ಇವ್ರ ಮನೇಲಿ ಉಪವಾಸ ಇರ್ತಾರೆ ಅಂತಂದರೆ ಇವರು ಇನ್ನೊಬ್ರು ಹೋಗ್ಬಿಟ್ಟು ನಾವು ಉಪವಾಸ ಇರ್ತೀವಿ, ಬೇಡ, ಅಗತ್ಯ ಇಲ್ಲ. ಏನು ಪದ್ಧತಿ ಇದೆಯೋ ವಂಶದಲ್ಲಿ ಅದನ್ನು ನಡೆಸ್ಕೊಂಡು ಹೋಗಿರಿ. ಆ ಒಂದು ಸಿಸ್ಟಮ್ಸ್ ಏನು ಮಾಡಿರ್ತಾರೆ ವಂಶದಲ್ಲಿ, ದೇರ್ ವಿಲ್ ಬಿ ಎ ರೀಸನ್ ಫಾರ್ ದಟ್, ಸುಮ್ಮನೆ ಅಲ್ಲ. ಹಾಗಾಗಿ ಆಯಾ ಪದ್ಧತಿಯನ್ನು ನಡೆಸ್ಕೊಂಡು ಹೋಗ್ಲಿ ಅಂತ ನನ್ನ ಅಭಿಪ್ರಾಯ. ಗುರುಗಳೇ, ಅದೇ ರೀತಿಯಾಗಿ ನೀವು ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಅಂದ್ರೆ ಶುರುವಾಗ್ತಾ ಇರುವಂತಹ ಸಂದರ್ಭದಲ್ಲಿ ತಾವು ಮಂಗಳ ಗೌರಿ ವ್ರತದ ಬಗ್ಗೆ ಸಣ್ಣದಾಗಿ ಹೇಳಿದ್ರಿ. ಆದ್ರೆ ಸಾಕಷ್ಟು ಇನ್ನೂ ಕುತೂಹಲಕರವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಮಂಗಳ ಗೌರಿ ವ್ರತವನ್ನ ಈ ಒಂದು ಸಂದರ್ಭದಲ್ಲಿ ಹೇಗೆ ಆಚರಣೆಯನ್ನ ಮಾಡ್ಕೋಬಹುದಾ, ಹೇಗೆ ಅಂತ? ಭಾಳ ಅದ್ಭುತ. ನೋಡಿ, ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆ ಅಂತ ಮಾಡ್ತಾರೆ ಅಂತ ನಾನು ಈ ಒಂದು ಮಾತಾಡ್ತಿರ್ತ ಸಂದರ್ಭದಲ್ಲಿ ಹೇಳಿದೆ. ಶ್ರಾವಣ ಮಾಸದಲ್ಲಿ ಅತ್ಯಂತ ಹೆಚ್ಚಾದ ಪೂಜೆಗಳು, ವ್ರತಗಳು ಬರುತ್ತೆ. ಹಾಗಾದರೆ ಮಂಗಳಗೌರಿನೂ ಭಾಳ ಫಸ್ಟು ಸ್ಟಾರ್ಟ್ ಆಗೋದೇ ಮಂಗಳ ಅಂತ ಹೇಳಿ. ನೋಡಿ, ಏನಾಗುತ್ತೆ ಅಂತಂದರೆ, ಮಂಗಳಗೌರಿ ಪೂಜೆಯನ್ನು ಮಾಡ್ತಕ್ಕಂಥವ್ರು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು
ಈ ಒಂದು ಮಂಗಳಗೌರಿ ಪೂಜೆಯನ್ನು ಆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಎಲ್ಲ ಮಂಗಳವಾರದಲ್ಲಿ ಮಾಡ್ತಾರೆ. ಮತ್ತು ಅದನ್ನು 5 ವರ್ಷಗಳ ಕಾಲ ಇದನ್ನು ಮಂಗಳಗೌರಿ ಪೂಜೆಯನ್ನು ಮಾಡ್ತಾರೆ. ಆ ಮಂಗಳಗೌರಿ ಪೂಜೆಯನ್ನು ಮಾಡ್ತಾ ಸಂದರ್ಭದಲ್ಲಿ ಅವತ್ತು ನೋಡಿ ಏನಾಗುತ್ತೆ, ಅನುಕೂಲವೋ ಅನಾನುಕೂಲವೋ ಅವತ್ತು ಕಾರಣಾಂತರಗಳಿಂದ ಅವತ್ತು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಶುಕ್ರವಾರ ಮಾಡ್ಕೋಬೋದು. ಆವಾಗ ಈ ಶುಕ್ರವಾರ ಮಾಡ್ಕೋತೀನಿ ಅಂದಾಗ ಅವತ್ತೇ ವರಮಹಾಲಕ್ಷ್ಮಿ ಹಬ್ಬನೂ ಇದ್ದರೂ ಕೂಡ ಎರಡೂ ಸೇರಿಸಿ ಮಾಡ್ಕೋಬೋದೇನು ತಪ್ಪಿಲ್ಲ. ನಿಮಗಿದೊಂದು ಇನ್ಫಾರ್ಮೇಷನ್ ಅಲ್ವಾ. ಮಂಗಳಗೌರಿ ಮಾಡೋಕ್ಕಾಗಲಿಲ್ಲ ಅಂದರೆ ಶುಕ್ರವಾರ ಅದನ್ನು ಮಾಡು ಇದನ್ನು ಮಾಡ್ಕೋಬೋದು. ನೋಡಿ, ಮಂಗಳಗೌರಿ ಅಂತಂದಾಗ ನಾನು ನಿಮಗೆ ಇದ್ರ ಬಗ್ಗೆ ನೀವು ಕೇಳಿದ್ದಕ್ಕೆ ಅದು ಭಾಳ ಸಂತೋಷದಿಂದ ನಾನು ಹೇಳ್ತೀನಿ. ಮಂಗಳಗೌರಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಯಾಕೆ ಅಂತಂತಂದರೆ ನೋಡಿ, ಅದು ಹೆಸರೇ ಹೇಳ್ತಾ ಇದೆ ಮಂಗಳಗೌರಿ. ಮನೇಲಿ ಎಲ್ಲ ರೀತಿಯ ಶುಭಗಳು ಮತ್ತು ವಂಶಸ್ಥರಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಗಂಡನಿಗೆ ಒಂದು ಆಯಸ್ಸನ್ನು ಕೊಡ್ತಕ್ಕಂಥದ್ದು, ಸೌಮಂಗಲ್ಯ ಗಟ್ಟಿಯಾಗಿರ್ತಕ್ಕಂಥದ್ದು ಆ ಒಂದು ಶುಭ ಕಾರ್ಯವಾಗಿರ್ತಕ್ಕಂತಹ ಮಂಗಳಗೌರಿ ವ್ರತ. ಇದನ್ನು 5 ವರ್ಷಗಳ ಕಾಲ ಮಾಡಿ ಆಮೇಲೆ 5ನೇ ವರ್ಷ ಪೂಜೆ ಎಲ್ಲ ಮಾಡಿ ಮಾಡ್ತಕ್ಕಂಥದ್ದು. 5ನೇ ವರ್ಷ ಪೂಜೆ ಎಲ್ಲ ಮಾಡಿ ಅದು ಸುಮಂಗಲಿಯರಿಗೆ ಲಡಿಕೆ ಕೊಡೋದು, ಬಾಗಿನ ಕೊಡೋದು ಎಲ್ಲ ಮಾಡ್ತಾರೆ. ಇದರಲ್ಲೊಂದು ಭಾಳ ವಿಶೇಷತೆ ಏನು ಅಂತಂದರೆ ನೋಡಿ, ಈ ಮಂಗಳಗೌರಿಗೆ ಕೆಲವ್ರ ಮನೆಗಳಲ್ಲಿ ಒಂದು ಚಿಕ್ಕದಾಗಿ ಒಂದು ಗೌರಿ ಇಟ್ಕೊಂಡು ಪೂಜೆ ಮಾಡೋದೊಂದು, ಕೆಲವರು ಅರ್ಶಿಣದ ಗೌರಿನ ಕಲಸಿ ಅದನ್ನು ಒಂದು ಬೆಲ್ಲದ ಮೇಲೆ ಇಟ್ಟು ಟ್ರಯಾಂಗಲ್ ಶೇಪ್ನಲ್ಲಿ ಆ ಒಂದು ರೌಕೆ ಬಟ್ಟೆ ಅಂತ ಹೇಳ್ತಾರೆ ನೋಡಿ, ಅದನ್ನು ಕಟ್ಟಿ ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಭಾಳ ಚೆನ್ನಾಗಿ ಅರೇಂಜ್ ಆಗಿರುತ್ತೆ ರೀ. ಆ ಒಂದು ರೌಕೆ ಕಣದಿಂದ ಮೂರು ಒಂದು ಟ್ರಯಾಂಗಲ್ ಬರೋ ಥರ ಮಾಡಿ ಒಂದಷ್ಟು ಇಟ್ಟು ಕೆಳಗಡೆ ಈ ಕಡೆ ಆ ಕಡೆ ಅಕ್ಕಿ ಇಟ್ಟು, ಆಮೇಲೆ ಅಕ್ಕಿ ಹಿಟ್ಟಲ್ಲ ಅದು ಅಕ್ಕಿ ಇಟ್ಟು ಒಂದು ಗ್ಲಾಸೋ ಅಥವಾ ಚೊಂಬಲ್ಲೋ ಇಟ್ಟು ಅದ್ರ ಮೇಲ್ಗಡೆ ಒಂದು ಇದು, ಆಮೇಲೆ ಈ ಕಡೆ ಒಂದಷ್ಟು ಇದನ್ನಿಟ್ಟು ಅದಕ್ಕೆಲ್ಲ ಒಂದು ಪದ್ಧತಿ ಇದೆ. ಆ ಒಂದು ಮಂಗಳಗೌರಿಯನ್ನು ಇಟ್ಟು ಆಮೇಲೆ ಅದಕ್ಕೂ ಕೂಡ ಷೋಡಶೋಪಚಾರ ಪೂಜೆ, ಗಣಪತಿ ಪೂಜೆ ಮಾಡಿ ಷೋಡಶೋಪಚಾರ ಪೂಜೆ ಮಾಡಿ ಮಂಗಳಗೌರಿ ಪೂಜೆಯನ್ನು ಬಹಳ ಅದ್ಧೂರಿಯಿಂದ ಮಾಡ್ತಾರೆ. ಮಾಡಿ ಆಮೇಲಿಂದ ಅದಕ್ಕೆ ಲಲಿತಾ ಅಷ್ಟೋತ್ತರ ಹೇಳ್ತಾರೆ. ರಜಿತಾ ತಲ ಶೃಂಗಾಗ್ರ ಮಧ್ಯಸ್ಥಾಯೇ ನಮಃ ಅಂಥೇಳಿ ಆ ಒಂದು ಲಲಿತಾ ಏನು ತ್ರಿಪುರ ಸುಂದರಿಯ ಅಷ್ಟೋತ್ತರವನ್ನು ಹೇಳಿ ಪೂಜೆ ಎಲ್ಲ ಮಾಡ್ತಾರೆ. ಸ್ಪೆಷಾಲಿಟಿ ಅಂದರೆ ಸಹಸ್ರನಾಮನ ಅಷ್ಟೋತ್ತರ ಅಂದರೆ 108, ಸಹಸ್ರನಾಮ ಅಂತಂತಂದರೆ ಅದು 1008. ಹಾಗಾಗಿ ಈ ಒಂದು ಮಂಗಳಗೌರಿ ಪೂಜೆಯನ್ನು ಮಾಡಿ ಭಾಳ ವಿಶೇಷ ಏನಪ್ಪ ಅಂದರೆ ತಂಬಿಟ್ಟನ್ನು ಮಾಡ್ತಾರೆ. ತಂಬಿಟ್ಟು ಅದೇ ಸ್ಪೆಷಾಲಿಟಿ ಅದರದ್ದು. ಮಾಡಿ 16 ದೀಪಗಳನ್ನ ಮಾಡ್ತಾರೆ ತಂಬಿಟ್ಟಲ್ಲಿ, ತುಪ್ಪದಲ್ಲಿ ಮಾಡಿರ್ತಕ್ಕಂಥ ತಂಬಿಟ್ಟು. ಅದರಲ್ಲಿ 16 ದೀಪಗಳನ್ನು ಮಾಡ್ತಾರೆ. ಆ 16 ದೀಪಗಳಿಗೆ ತುಪ್ಪದಲ್ಲೇ ಬತ್ತಿಗಳನ್ನು ಹಾಕಿ ಅದನ್ನು ಪೂಜೆ ಎಲ್ಲ ಆಗೋಗುತ್ತೆ. ಸಂಪೂರ್ಣವಾಗಿ ಪೂಜೆ ಅದು ಇದು ಎಲ್ಲ ಮುಗಿದೋಗುತ್ತೆ. ಮುಗಿದಾದ್ಮೇಲೆ ಆ ಒಂದು 16 ದೀಪಗಳನ್ನ ಹಚ್ಕೊತಾರೆ. ಹಚ್ಕೊಂಡು ಈ ಮೊಚ್ಚಕ್ಕೈ ಗೊತ್ತಾ ನಿಮಗೆ, ಅಡುಗೆ ಮಾಡುವಾಗ ತೋರಿಸ್ತಿರಲ್ಲ ಅದಕ್ಕೆ ವಿಳ್ಯದೆಲೆನ ಸೌರ್ತಾರೆ ರೀ. ವಿಳ್ಯದೆಲೆನ ಚೆನ್ನಾಗಿ ಸೌರಿ ಆಮೇಲಿಂದ ಈ ಕತೆ ಹೇಳೋಕ್ಕೆ ಶುರು ಮಾಡ್ತಾರೆ. ಇದು ಆ ಮಂಗಳಗೌರಿ ಕತೆ. ಆ ಕತೆನ ಕೇಳಿಸ್ಕೊತ ಆ ಮೊಚ್ಚಕೈಯನ್ನು ತೊಗೊಂಡೋಗಿ ಆ ದೀಪಗಳ ಮೇಲೆ ಇಡೋದು. ಅದು ಕಾಡಿಗೆ ಆಗುತ್ತೆ, ಕಪ್ಪು ಕಾಡಿಗೆ ಆಗುತ್ತೆ. ಇನ್ನೂ ಸ್ಪೆಷಾಲಿಟಿ ಅಂದರೆ ಅಲ್ಲಿ ಕಾಡಿಗೆ ಆಗ್ತಾ ಇರುತ್ತೆ. ಈ ಹುಡುಗಿ ಅಥವಾ ಆಕೆ ಕಾಡಿಗೆ ಮಾಡ್ತಾ ಇರ್ತಾಳೆ ಹೀಗಿಟ್ಕೊಂಡು. ತಾಯಿನೋ ಅತ್ತೆನೋ ಯಾರೋ ಒಬ್ಬರು ದೊಡ್ಡವರು ಅವಳಿಗೆ ಜಡೆ ಹಾಕ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅದು. ಜಡೆ ಹಾಕ್ತಾರೆ. ಅದಾದಮೇಲೆ ಕತೆ ಮುಗಿಯುತ್ತೆ. ಆಮೇಲೆ ಆ ಒಂದು ಇದನ್ನು ಆಕೆ ಇಟ್ಕೋತಾಳೆ, ಕಣ್ಣಿಗೆ ಇಟ್ಕೋತಾಳೆ. ಬಂದಿರತಕ್ಕಂಥ ಮುತ್ತೈದೆಯರಿಗೆ ಇಡ್ತಾರೆ. ಆಮೇಲೆ ಆ ದೀಪದಲ್ಲಿ ಉಳಿದಿರುತ್ತಲ್ಲ ಇದು ತಂಬಿಟ್ಟು, ಅದನ್ನು ಮುತ್ತೈದೆಯರಿಗೆ ಕೊಡ್ತಾರೆ, ಯಜಮಾನ್ರಿಗೆ ಕೊಡ್ತಾರೆ, ಮನೇಲಿರೋರೆಲ್ಲ ತಗೋತಾರೆ. ಮಂಗಳಗೌರಿ ಸ್ಪೆಷಾಲಿಟಿ ಅದು. ಯಾರು ಆ ಮಂಗಳಗೌರಿ ದೀಪವನ್ನು ನೋಡ್ತಾರೋ, ಯಾರು ಆ ಮಂಗಳಗೌರಿ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಾರೋ ಅವ್ರಿಗೆ ಆಯಸ್ಸು, ಆರೋಗ್ಯ, ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯು, ಆರೋಗ್ಯ ಎಲ್ಲ ಸಿಗುತ್ತೆ ಅಂತ ಮಂಗಳಗೌರಿ. ಅದಕ್ಕೆ ಸಾಮಾನ್ಯವಾಗಿ ಮಂಗಳಗೌರಿ ಪೂಜೆ ಅಂತಂದರೆ ಹೋಗಿ ನೋಡ್ತಾರೆ. ಯಾಕಂದರೆ ಅದು ತುಂಬ ಪವಿತ್ರ, ಭಾಳ ಚೆನ್ನಾಗಿರುತ್ತದು. ಹಾಗಾಗಿ ಆ ಪ್ರಸಾದ ಬಂತು ಅಂದರೆ ಯಾರು ಬಿಡೋನಲ್ಲ. ಗೊತ್ತಾ ನಿಮಗೆ, ಮಂಗಳಗೌರಿ ಪ್ರಸಾದ ಅಂದರೆ ಭಾರಿ ಮುಖ್ಯ. ಪೂಜೆ ಮಾಡಿದಷ್ಟೇ ಫಲ ಸಿಕ್ಬಿಡ್ತದೆ. ಅಮ್ಮ ನನಗೆ ಇದು ಬೇಕು ಅಂತ ಕೇಳಿದ ಸರ್ವಪ್ರ ಮಂಗಳೇ ಅವಳು
ಕೊಡ್ತಕ್ಕಂಥ ಮಂಗಳಗೌರಿಗಳು. ಅಂತಹ ಅದ್ಭುತವಾಗಿರ್ತಕ್ಕಂಥ ಪೂಜೆ ಅದು ಶ್ರಾವಣ ಮಾಸದಲ್ಲಿ. ನೋಡಿ, ಈ ಶ್ರಾವಣ ಮಾಸದಲ್ಲಿ ಎಂಥ ಪೂಜೆ ಅದು. ಹಾಗಾಗಿ ಈ ಮಂಗಳಗೌರಿ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಇನ್ನು ಕೆಲವರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ಲ ಕಡೆನೂ ಇದೆ ಅಂತ ಕಾಣಿಸ್ತಿದೆ. ಇದೇನು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಅಂತೇನೂ ಇಲ್ಲ, ಎಲ್ಲ ಕಡೆನೂ ಅಷ್ಟೇ. ಮಂಗಳಗೌರಿ ಪೂಜೆ ಮಾಡಿದಾಗ ಮುತ್ತೈದೆಯರನ್ನ ಕರೆದು ಅಥವಾ ಇವರೇ ಅವ್ರ ಮನೆಗೆ ಹೋಗಿ ಒಂದು 5 ಜನ ಮುತ್ತೈದೆಯರಿಗೂ ಎಷ್ಟು ಸಾಧ್ಯವೋ ಅಷ್ಟು ಹೋಗಿ ಕಾಲಿಗೆ ಅರಿಶಿಣವನ್ನು ಹಚ್ಚಿ, ಕೈಗೆ ಅರಿಶಿಣ ಹಚ್ಚಿ, ಕೈಲಾದಷ್ಟು ದಕ್ಷಿಣೆ ಅಥವಾ ಹಣ್ಣು ಹಂಪಲು ಅಥವಾ ಇನ್ನೇನೋ ಒಂದು ಮಾಡಿರ್ತಕ್ಕಂಥದ್ದು ಕೊಟ್ಟು ಬರೋದು. ಚೆನ್ನಾಗಿದೆ ರೀ ಇದು. ಏನು ನೋಡಿ, ಈ ನಮ್ಮ ಹಬ್ಬಗಳಲ್ಲೇ ಹೇಳ್ತಾ ಇದ್ದೀನಿ ನಾನು. ಯಾವುದೇ ಹಬ್ಬವನ್ನು ತಗೊಳ್ಳಿ, ಪರಸ್ಪರ ಒಂದು ಅನುಬಂಧವನ್ನು ಒಂದು ಸೃಷ್ಟಿ ಮಾಡ್ತಕ್ಕಂಥದ್ದು ಅಲ್ವಾ. ಈ ಹಬ್ಬದ ವಿಶೇಷತೆಯೇ ಅದು. ಪರಸ್ಪರ ಅನುಬಂಧವನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಆ ಒಂದು ದೈವ ಭಕ್ತಿ ಹುಟ್ಟತಕ್ಕಂತಹ ದೇವ್ರನ್ನ ಆರಾಧನೆ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಪಾಪವನ್ನು ಕಳ್ಕೊಳ್ತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಒಂದು ಪದ್ಧತಿಗಳಲ್ಲಿ ಪ್ರತಿ ಒಂದು ಹಬ್ಬಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಇದೆ. ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಸಂಕ್ರಾಂತಿ ಹಬ್ಬದಲ್ಲಿ ಏನು ಮಾಡ್ತೀರಿ? ಎಳ್ಳು ತೊಗೊಂಡೋಗಿ ಎಲ್ಲರ ಮೇಲೂ ಹಂಚ್ತೀರಲ್ವ. ಬೇರೆ ಟೈಮಲ್ಲಿ ನಿಮಗೆ ಟೈಮೇ ಇರೋದಿಲ್ಲ. ನಿಮ್ಗೆ ಇನ್ವಿಟೇಷನ್ ಬೇಕಾಗಿಲ್ಲ ಎಳ್ಳು ಕೊಡೋದಕ್ಕೆ. ಎಳ್ಳು ತೊಗೊಂಡು ಮನೆಗೆ ಹೋಗಿ ಕೊಟ್ಟರು, ಅವರು ಹೇಳ್ಕೊಡ್ತಾರೆ, ನೀವು ಹೇಳ್ಕೊಡ್ತೀವಿ. ಏನದು? ಪರಸ್ಪರ ಬಾಂಧವ್ಯ. ಯಾವುದೋ ಒಂದು ರೀತಿಯಲ್ಲಿ ಒಬ್ರಿಗೊಬ್ರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಒಂದು ಇಷ್ಟವನ್ನು ಪರಸ್ಪರ ಹಂಚತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ರೀ. ಅದಕ್ಕೆ ಹೇಳೋದ್ರಿ, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಬೆಳೆಸ್ಬೇಕು ಅಂತ. ವಿದೇಶಿಯರು ನಮ್ಮ ಸಂಸ್ಕಾರವನ್ನು ಅಳವಡಿಸ್ಕೋತಾ ಇದ್ದಾರೆ. ನಾವೇನು ಮಾಡ್ತಾಯಿದ್ದೀವಿ? ಎಲ್ಲ ಬಿಟ್ಕೊತಾ ಇದ್ದೀವಿ, ವಿದೇಶಿ ಕಡೆಗೆ ಹೋಗ್ತಾ ಅಲ್ವಾ. ಹಾಗಾಗಿ ನನ್ನ ಒಂದು ತುಂಬ ಕಳಕಳಿ ಏನು ಅಂತಂದರೆ, ನಮ್ಮ ಹಿಂದೂ ಸಂಸ್ಕಾರವನ್ನು, ನಮ್ಮ ಒಂದು ಸಂಸ್ಕೃತಿಯನ್ನು ನಾವು ಖಂಡಿತವಾಗ್ಲೂ ಅದು ಫಾಲೋ ಮಾಡಬೇಕು, ಅನುಸರಿಸಬೇಕು, ಇದನ್ನು ನಾವು ಬೆಳೆಸಬೇಕು. ಇದನ್ನು ನಾವು ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ಜನ್ರೇಷನ್ಗೆ ಇದು ನಮಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಸಂಸ್ಕೃತಿ ಇನ್ನೂ ಕಂಟಿನ್ಯೂ ಆಗುತ್ತೆ, ಮರ್ತೋಗ್ಬಿಡಲ್ಲ. ಈಗಿನ ಪೀಳಿಗೆಗೆ ನಾವು ಇದನ್ನ ಹೇಳ್ಕೊಡ್ಬೇಕಾಗತ್ತೇನೋ ಇವಾಗ ಇನ್ ಮುಂದೆ ಈ ರೀತಿ ತಾವು ಮುಂದುವರ್ಸ್ಕೊಂಡು ಹೋಗಿ. ಯಾಕೆಂತಂದ್ರೆ ಏಜ್ ಆಗ್ತಾ ಅವರಿಗೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪೀಳಿಗೆಯನ್ನ ಮುಂದುವರ್ಸೋದಕ್ಕೆ ಯಾವ ರೀತಿಯ ಒಂದು ಕಿವಿ ಮಾತು? ನನ್ನ ಅಭಿಪ್ರಾಯದಲ್ಲಿ ದೊಡ್ಡವ್ರು ಮಾಡಿದ್ರೆ ಚಿಕ್ಕವ್ರು ಆಟೋಮೆಟಿಕ್ ಆಗಿ ಮಾಡ್ತಾರೆ. ದೊಡ್ಡವ್ರು ನಮಗೆ ಬೇಡ ಅಂತಂದರೆ ಅವ್ರು ಮಾಡೋದಿಲ್ಲ. ಇವತ್ತು ಎಷ್ಟೋ ಮನೆಗಳಲ್ಲಿ ದೊಡ್ಡವರೇ ಬಿಟ್ಟುಬಿಟ್ಟಿದ್ದಾರೆ. ಅಯ್ಯೋ ನಮ್ಮಲ್ಲಿ ನಂಗೆ ಆಗಲ್ಲ ಕಣಪ್ಪ ಅಂತ ಬಿಟ್ಟುಬಿಟ್ಟಿದ್ದಾರೆ. ನೀವು ಬಿಟ್ಟರೆ ಅವರು ಬಿಟ್ಟರು, ಅವ್ರಿಗೂ ಗೊತ್ತಿಲ್ಲ. ಎಷ್ಟೋ ಮನೆಗಳು ನಮ್ಮಲ್ಲಿ ಪದ್ಧತಿ ಇಲ್ಲ, ಗೊತ್ತಿಲ್ಲ ಅಂತಾರೆ. ಖಂಡಿತ ಅಲ್ಲ, ಅದು ಮಾಡ್ಕೊಂಡು ಬಂದಿದ್ದರೆ ಆಗುತ್ತೆ, ಸೋಂಬೇರ್ತನ ಪಟ್ಟರೆ ಆಗಲ್ಲ ಅಲ್ವಾ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರು ಅಕಸ್ಮಾತ್ ಗೊತ್ತಿಲ್ವಾ, ಕೇಳಿ ತಿಳ್ಕೊಂಡು ಮಾಡೋದು ಒಳ್ಳೆಯದು. ಈ ಬಿಟ್ಬಿಡೋದಕ್ಕಿಂತ ಕೇಳಿ ತಿಳ್ಕೊಂಡು ಮಾಡಿ, ನಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಬಿಡಬೇಡಿ ಅಷ್ಟೇ. ನಮ್ಮ ಒಂದು ಪೂಜೆ ಪುನಸ್ಕಾರಗಳು, ನಮ್ಮ ಸಂಸ್ಕಾರಗಳು ಏನಿದೆ ಯಾವುದನ್ನು ಬಿಡೋದು ಬೇಡ. ಬಿಟ್ಟರೆ ಹೋಯ್ತು ರೀ. ಬೇರೆ ಬಂದು ಕಲ್ತ್ಕೊಳ್ಳೋದೆ ಎಲ್ಲಕ್ಕೆ ಇಷ್ಟು. ಈಗಾಗಲೇ ನನ್ನ ಒಂದು ಒಬ್ಸರ್ವೇಷನಲ್ಲಿ ಸೋ ಮೆನಿ ಥಿಂಗ್ಸ್, ನಮ್ಮ ಹಿಂದಿದ್ದಂತಹ ಒಂದು ಕಲ್ಚರ್ಗಳು ಅಥವಾ ನಮಗೆ ಹಿಂದೇನೋ ನಡ್ಸ್ಕೊಂಬರ್ತಿರ್ತಕ್ಕಂಥದ್ದು ಎಲ್ಲ ಎಷ್ಟೋ ಬಿಟ್ಟೋಗ್ಬಿಟ್ಟಿದೆ, ಮರ್ತೋಗ್ಬಿಟ್ಟಿದ್ದೀವಿ ನಾವು. ನಮ್ಮ ಮನೆ ಪದ್ಧತಿ ಇಲ್ಲ ಅಂತಲೋ ಅಥವಾ ನಮ್ಮ ಮನೆಯಲ್ಲಿ ನನಗೆ ಗೊತ್ತಿಲ್ಲ ಅಂತಲೋ, ಮಾಡೋಕ್ಕೆ ಬರಲ್ಲ ಅಂತಲೋ ಬಿಟ್ಬಿಟ್ಟಿದೆ. ಹಾಗಾಗಿ ಬಿಟ್ಟು ಎಷ್ಟೋ ನಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತಂತಂದರೆ, ಫಾರಿನರ್ಸು ಅವ್ರು ನಮಗೆ ಹೇಳಬೇಕು, ಅಪ್ಪ ನಿಮ್ಮ ಹತ್ರ ಇಷ್ಟು ಸ್ಟ್ರೆಂತ್ ಇದೆ, ಇದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ಹೇಳಿ. ಯಾವಾಗ ಈಗ ನೋಡಿ, ಉದಾಹರಣೆಗೆ ಜರ್ಮನಿನಲ್ಲಿ ರುದ್ರನ ಕಲಿತಿದ್ದಾರೆ. ಯಾರೋ ಫಾರಿನರು ರುದ್ರ ಹೇಳಿದ್ರು, ಅಲ್ಲಿಂದ ಬಂದ ವಿದೇಶಿ ಮಹಿಳೆಯರು ಕೂಡ ಈಗ ಮಂತ್ರವನ್ನು ಕಲ್ತರು ಹೇಳ್ತಾ ಇದ್ದಾರೆ ಅಂದಾಗ ಹೋ ಅಂತ ನಾವೇನು ವಾಟ್ಸಪ್ಪಲ್ಲಿ ವೈರಲ್ ಮಾಡ್ತೀವಿ. ಅದನ್ನು ನೀವು ಕಲ್ತ್ಕೊಳ್ಳಿ. ನೀವು ಒಂದು 4 ಜನದ ಹತ್ರ ಕೂತ್ಕೊಂಡು ಹೇಳಿ, ಅದನ್ನು ವೈರಲ್ ಮಾಡಿ, ನಾವು ಇದನ್ನು ಪೂಜೆ ಮಾಡಿದ್ವಿ, ಇದನ್ನು ನಾವು ಹೇಳಿದ್ವಿ ಅಂತ ಹೇಳಿ, ನಮ್ಮ ಮಕ್ಕಳಿಗೆ ಹೇಳ್ಕೊಟ್ವಿ ಅಂತ ಹೇಳಿ. ಸ್ಕೂಲ್ಗಳಲ್ಲಿ ಬೇಡ, ಮನೆಯಲ್ಲಿ ಸಾಯಂಕಾಲದ ಹೊತ್ತು 10 ಗಂಟೆವರೆಗೂ ಕ್ರಿಕೆಟ್ ಆಡೋ ಬದಲು ಒಂದು ಅರ್ಧ ಗಂಟೆ ಇದನ್ನು ಕಲ್ಚರ್ ಕಲ್ತ್ಕೊಂಡ್ರಾಗಲ್ವಾ. ಅಂದ್ರೆ ಗುರುಗಳೀಗ ಹೆಂಗಸರು ಮಂತ್ರವನ್ನ ಹೇಳ್ಬಹುದು, ಆ ಥರ ಏನೂ ಇಲ್ಲ ರೀ. ಮಂತ್ರ ಹೇಳ್ದೇ ಇರಬೇಡ. ದೇವ್ರ ನಾಮಗಳು ಹೇಳೋದಕ್ಕೆ ಏನು ಕಷ್ಟ ಇಲ್ಲ ಅಲ್ವಾ. ರಾಮ ಅಂತ ಹೇಳೋದಕ್ಕೆ ಕಷ್ಟ ಇಲ್ಲ ಅಲ್ವಾ. ಶ್ರೀಮಾತಾ ಅಂತ ಹೇಳೋದಕ್ಕೆ ಕಷ್ಟ ಇಲ್ಲ ಅಲ್ವಾ. ಹೇಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ನಾನು ಈ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಹೇಳೋವಂಗೆ ನೀವು ಮಾಡಿದ್ರಿ, ಪ್ರಶ್ನೆ ಕೇಳಿಬಿಟ್ರೆ. ಇದ್ರ ಮಧ್ಯೆ ಮಂಗಳಗೌರಿದು ಕೂಡ ನಾನು ಮಾತಾಡ್ದಂಗೆ ಆಯಿತು ಅಲ್ವಾ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಈ ವರಮಹಾಲಕ್ಷ್ಮಿ ಹಬ್ಬ ವ್ರತದ ಒಂದು ಇತಿಹಾಸದಿಂದ ಹಿಡಿದು
ಒಂದು ವ್ರತಾಚರಣೆ ಹೇಗೆ, ಪೂಜೆಯ ವಿಧಿವಿಧಾನ ಹೇಗೆ, ಯಾವ ರೀತಿಯಾದ ಕ್ರಮದಿಂದ ನಾವು ಆ ಒಂದು ಪೂಜೆಯನ್ನ ಮಾಡ್ಕೋಬೇಕು, ಮತ್ತೆ ಪ್ರಮುಖವಾಗಿ ನೈವೇದ್ಯ. ಇದರ ಜೊತೆಗೆ ಅಂದ್ರೆ ಈಗ ಬೇರೆ ಪ್ರಾಂತ್ಯದಿಂದ ಬಂದಂತಹವರು ಯಾವ ರೀತಿಯಾದ ಒಂದು ಆ ಪೂಜೆಯನ್ನ ಹೇಗೆ ಮಾಡ್ಕೋಬೇಕು, ಅಥವಾ ಆ ಪದ್ಧತಿಯನ್ನ ಅವ್ರು ಯಾವುದೇ ಕಾರಣಕ್ಕೂ ಬದಲಾವಣೆಯನ್ನ ಮಾಡ್ಕೋಬಾರ್ದು, ಈ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನೊಂದು ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದೀವಿ ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರು. ಮತ್ತೊಮ್ಮೆ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವರವ ಕೊಡೆ ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.